ಎಲ್ಲರಿಗೂ ನಮಸ್ಕಾರ. ಈ ದಿನ ಶರಣ ಪ್ರತಿಪಾದಿತ ವೀರಶೈವ ಮತ್ತು ಲಿಂಗಾಯತ ಧರ್ಮದ ಒಟ್ಟು ಸಾರ ಸಂಗ್ರಹವನ್ನು ಒಂದು ವಿಡಿಯೋದಲ್ಲಿ ಹಿಡಿದು ಚರ್ಚಿಸುವ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಶರಣ ಧರ್ಮ ಮಾರ್ಗದ ಸ್ವೀಕೃತಗಳು ಮತ್ತು ಅಸ್ವೀಕೃತಗಳು ಯಾವುವು, ಅಥವಾ ಒಬ್ಬ ಸಾಧಕ ಭಕ್ತಿ ಪಥದಲ್ಲಿ ಸಾಧನೆ ಮಾಡತಕ್ಕಂಥವನು ಏನನ್ನ ಅನುಸರಿಸಿ ನಡೆಯಬೇಕು, ಯಾವ ನಿರ್ದೇಶನಗಳನ್ನು ಪಾಲಿಸಬೇಕು, ಏನನ್ನ ಸ್ವೀಕರಿಸಬೇಕು, ಏನನ್ನ ನಿರಾಕರಿಸಬೇಕು ಎನ್ನುವ ಒಂದು ವಿಷಯವನ್ನ ಕೇಂದ್ರವಾಗಿಟ್ಟುಕೊಂಡು ಇಲ್ಲಿ ನಾನು ಒಂದು ಚರ್ಚೆಯನ್ನ ಪಾಯಿಂಟ್ ಬೈ ಪಾಯಿಂಟ್ ಮಂಡಿಸ್ತಾ ಇದ್ದೇನೆ. ಇಲ್ಲಿ ನಾನು ವಚನಗಳ ನೆರವಿಗೆ ಹೋಗೋದಿಲ್ಲ. ನನ್ನ ಚರ್ಚೆಯ ಎಲ್ಲ ವಿಷಯಗಳಿಗೂ ಎಲ್ಲ ಅಂಶಗಳಿಗೂ ವಚನಗಳ ಆಧಾರವಿದೆ ಎನ್ನುವ ವಿಶ್ವಾಸವನ್ನು ನಾನು ನಿಮಗೆ ನೀಡುತ್ತಾ ನನ್ನ ಚರ್ಚೆಯನ್ನು ಮಂಡಿಸ್ತಾ ಇದ್ದೇನೆ. ಅವಶ್ಯವಿರುವ ಕಡೆ ಯಾವುದೋ ಕೆಲವು ಕ್ರುಷಿಯಲ್ ಪಾಯಿಂಟ್ ಅನ್ನೋಕೆ ನಾನು ಕೆಲವು ವಚನ ಉದಾಹರಣೆ ನೀಡೋ ಪ್ರಯತ್ನ ಮಾಡ್ತೀನಿ. ಈ ಶರಣತತ್ವಕ್ಕೆ ಮುಖ್ಯವಾಗಿ 4 ಆಯಾಮಗಳು ಇದಾವೆ ನಾನು ಗಮನಿಸಿದಂತೆ. ಒಂದು ಧಾರ್ಮಿಕ ಆಯಾಮ, ಇನ್ನೊಂದು ನೈತಿಕ, ಮತ್ತೊಂದು ಸಾಮಾಜಿಕ, 4ನೇದಾಗಿ ತಾತ್ವಿಕ. ಈ 4 ಆಯಾಮಗಳನ್ನು ನಾವು ಬಹಳ ಪ್ರತ್ಯೇಕವಾಗಿ ಸೂಕ್ಷ್ಮವಾಗಿ ಚರ್ಚಿಸಿ ಕೂಡ ನೋಡಬಹುದು. ನಮ್ಮೆಲ್ಲ ಚರ್ಚೆಯಲ್ಲಿ ಈ ವಿಷಯಗಳು ಎಲ್ಲೆಲ್ಲೋ ಹರಡಿ ಹಂಚಿ ಹೋಗಿರ್ತವೆ. ಅದನ್ನು ಒಂದು ಸಕ್ರಮದಲ್ಲಿ ಚರ್ಚಿಸುವುದಾದ್ರೆ ಧಾರ್ಮಿಕ ಆಯಾಮದ ಪ್ರಕಾರ ಶರಣತತ್ವದಲ್ಲಿ ಏನನ್ನು ನಾವು ಹೇಳ್ಬೋದು, ನೈತಿಕ ಆಯಾಮದಲ್ಲಿ ಏನು ಹೇಳ್ಬೋದು, ಸಾಮಾಜಿಕ ಆಯಾಮದಲ್ಲಿ ಹೇಳ್ಬೋದು, ಮತ್ತೆ ತಾತ್ವಿಕ ಆಯಾಮದಲ್ಲಿ ಏನು ಹೇಳ್ಬೋದು ಅಂತ ಒಂದು ಮಾರ್ಗವನ್ನು ಹಿಡಿದು ಚರ್ಚೆ ಮಾಡಬಹುದು. ಅದನ್ನು ನಾನು ಮುಂದಿನ ಪ್ರಯತ್ನದಲ್ಲಿ ಮಾಡ್ತೇನೆ. ಈಗ ಸದ್ಯಕ್ಕೆ ಶರಣಧರ್ಮ ಮಾರ್ಗದ ಸ್ವೀಕೃತಗಳು ಅಸ್ವೀಕೃತಗಳನ್ನು ಕೇಂದ್ರವಾಗಿಟ್ಟುಕೊಂಡು ಇಡೀ ಧರ್ಮತತ್ವವನ್ನು ಅದರ ಪ್ರಮುಖ ಕೆಲವು ಅಂಶಗಳನ್ನು ಸಾರ ಸಂಗ್ರಹವಾಗಿ ಕೊಡುವ ಪ್ರಯತ್ನ ನೋಡಿ. ಮೊದಲ ಪ್ರಶ್ನೆ ಏನಂದ್ರೆ, ಈಗ ಯಾವುದೇ ಒಬ್ಬ ಜಾತಿಯ ವ್ಯಕ್ತಿ ಲಿಂಗಾಯತನಾಗಿ ಅವನು ಜೀವನವನ್ನು ನಡೆಸಬಹುದು. ಅದಕ್ಕೆ ಲಿಂಗಾಯತ ಧರ್ಮದಲ್ಲಿ, ವೀರಶೈವ ಧರ್ಮದಲ್ಲಿ ಅದಕ್ಕೆ ಅವಕಾಶವಿದೆ. ಹಾಗಾಗಿ ಇದು ವೀರಶೈವ ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಇದೊಂದು ಜಾತಿ ನಿರಸನ ಧರ್ಮ. ಇದಕ್ಕೆ ಜಾತಿಯ ಬಂಧವಿಲ್ಲ. ಆದರೆ ಅವನು ತಾನು ಯಾವ ಗುರಿಯನ್ನ ಇಟ್ಟುಕೊಂಡು, ಅಂದ್ರೆ ಒಂದು ಉದಾಹರಣೆ, ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಒಂದು ಪಾರಮಾರ್ಥಿಕ ಗುರಿ ಅನ್ನೋದು ಇದ್ದೇ ಇರ್ತದೆ. ಪಾರಮಾರ್ಥಿಕ ಗುರಿ ಅಂದ್ರೆ ಏನು? ನಾನು ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನ ಸ್ಥಾಪಿಸಿಕೊಳ್ಳಬೇಕು, ಪಡೆದುಕೊಳ್ಳಬೇಕು, ಮತ್ತು ಕೊನೆಯದಾಗಿ ನಾನು ಮೋಕ್ಷವನ್ನು ಸಾಧಿಸಬೇಕು ಅಂತ. ಮೋಕ್ಷ ಅಂತಕ್ಕಂಥದ್ದು ಅವೈಜ್ಞಾನಿಕ ಕಲ್ಪನೆ ಅಂತ ಇರಬಹುದು. ಆದ್ರೆ ನಾವು ಈ ಧರ್ಮತತ್ವಗಳ ಪರಿಧಿಯಲ್ಲಿ ನಾವು ತಗೊಂಡು ಚರ್ಚೆ ಮಾಡಿದ್ರೆ ಅದನ್ನ ನಾನು ಅವೈಜ್ಞಾನಿಕ ಅಂತ ಹೇಳಿ ನಿರಾಕರಿಸಕ್ ಬರಲ್ಲ. ಆ ಮೋಕ್ಷ ಅಥವಾ ಐಕ್ಯ ಸಾಧನೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಭಕ್ತಾಕಾಂಕ್ಷಿಗೆ ಇರ್ತಕ್ಕಂಥ ಒಂದು ಪರಮ ಗುರಿ ಎನ್ನುವುದನ್ನು ನಾವು ಒಪ್ಪಿಕೊಂಡು, ಅದು ಅವೈಜ್ಞಾನಿಕವಾದರೂ ಕೂಡ ಅದನ್ನು ಒಪ್ಪಿಕೊಂಡು ನಾವು ಚರ್ಚೆಯನ್ನು ಮುಂದುವರಿಸಬೇಕು. ಹಾಗಾಗಿ ಅಂಥ ಒಂದು ಗುರಿಯನ್ನು, ಮೋಕ್ಷದ ಗುರಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅವನು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಐಕ್ಯ ಸಾಧನೆಗೆ ಜ್ಞಾನ ಅಲ್ಲ, ಭಕ್ತಿಯೇ ಮಾರ್ಗ, ಶಾಸ್ತ್ರ ಜ್ಞಾನದ ನಿರಾಕರಣೆ ವೀರಶೈವ ಲಿಂಗಾಯತ ಧರ್ಮತತ್ವದಲ್ಲಿ ಇದೆ ಎನ್ನುವುದನ್ನು ಅವನು ಅರ್ಥ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಶರಣಧರ್ಮ ತತ್ವ ಪ್ರತಿಪಾದನೆಯಲ್ಲಿ ನಾನು ಇನ್ನೊಂದು ಸಿದ್ಧಾಂತ ಶಿಖಾಮಣಿಯನ್ನು ಅಥವಾ ಮತ್ತಾವುದೋ ಬೇರೆ ಗ್ರಂಥಗಳನ್ನು ಆಧರಿಸಿ ನಾನು ಮಾತಾಡಲ್ಲ. ಓನ್ಲಿ ಶರಣತತ್ವಗಳನ್ನು, ವಚನಗಳನ್ನ ಗಮನದಲ್ಲಿಟ್ಕೊಂಡು ಮಾತ್ರ ಮಾತಾಡ್ತಾ ಇದ್ದೇನೆ. ಆದ್ರಿಂದ ಶರಣ ಪ್ರತಿಪಾದಿತ ಧರ್ಮದಲ್ಲಿ ಐಕ್ಯ ಸಾಧನೆಗೆ ಜ್ಞಾನ ಮುಖ್ಯ ಅಲ್ಲ, ಅವನಿಗೆ ಭಕ್ತಿಯೇ ಮುಖ್ಯ. ಹಾಗಾಗಿ ಶಾಸ್ತ್ರ ಜ್ಞಾನಗಳನ್ನ ಶರಣರು ಬಹಳ ಸ್ಪಷ್ಟವಾಗಿ ಅವರು ನಿರಾಕರಿಸ್ತಾರೆ. ಇನ್ನ ಭಕ್ತಿ ಪಥದಲ್ಲಿ ಶಿವಜ್ಞಾನದ ಸಂಪಾದನೆಗೆ ಅವನಿಗೆ ಏನ್ ಬೇಕು ಅಂತ ಹೇಳಿದ್ರೆ, ಶಿವಜೀವ ಅಭಿನ್ನ ಅನ್ನುವಂತ ಈ ಶಿವಜ್ಞಾನ ಬೇಕು. ಶಿವಜೀವ ಅಭಿನ್ನ ಅನ್ನುವಂತ ಒಂದು ಶಿವಜ್ಞಾನ ಅವನಿಗೆ ಬೇಕು. ಇದರ ಸಂಪಾದನೆಗೆ ಅವನು ಯಾವ ಮಾರ್ಗವನ್ನು ಹುಡುಕೊಂಡು ಹೋಗ್ಬೇಕು, ಅಥವಾ ಅವನು ಮುಂದಿರುವ ಆಪ್ಷನ್ ಏನು ಅಂತ ಹೇಳಿದ್ರೆ, ಮೊದಲಿಗೆ ಅವನು ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡ್ಕಬೇಕು. ವೀರಶೈವ ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡ್ಕಬೇಕು. ಮತ್ತು ಷಟ್ಸ್ಥಲ ಪಂಚಾಚಾರ ಎಂಬ ಸಾಧನಗಳ ಬಗ್ಗೆ ಗುರು ನಿರ್ದೇಶನದಂತೆ ಅವನು ತನ್ನ ಬದುಕಿನಲ್ಲಿ ಅನುಷ್ಠಾನಗೊಳಿಸ್ತಾ ಅವನು ಮುನ್ನಡೆಯಬೇಕು.
ಷಟ್ಸ್ಥಲ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಅದು ತನುಶುದ್ಧಿಯನ್ನ ಹೇಳುತ್ತೆ. ತನುಶುದ್ಧಿ ಅಂದ್ರೆ ಏನು? ನಾವು ಜಳಕ ಮಾಡಿ ಆ ರೀತಿ ಶುದ್ಧಿ ಅಂತ ಅಲ್ಲ, ಅದು ಐಂದ್ರಿಕ ಕರುಣಾದಿ ಗುಣಗಳನ್ನ ಕಳ್ಕೊಂಡಂಥದ್ದು. ಅದು ಆ ಮನುಷ್ಯನಿಗೆ ತನುಗುಣ ಇರಬಾರದು, ದೇಹವಿದ್ದು ದೇಹ ಗುಣವನ್ನ ಮೀರಿದಂಥ ಒಂದು ಭಾವನೆಗಳನ್ನ ಅವನು ಬೆಳೆಸ್ಕೊಂಡಿರ್ಬೇಕು. ಆದ್ರಿಂದ ಅವನು ಶುದ್ಧತ್ವವನ್ನು ಹೊಂದಬೇಕು. ಆಮೇಲೆ ಭಾವ ಶುದ್ಧತ್ವವನ್ನು ಹೊಂದಬೇಕು. ಇದು ಅಂತರಂಗದ ಶುದ್ಧಿ. ನಮ್ಮ ಕರ್ಣಾದಿಗಳೆಲ್ಲ ಎಲ್ಲ ಸರ್ವೇಂದ್ರಿಯಗಳಲ್ಲಿ ಲಿಂಗ ಸ್ಥಾಪನೆ ಮಾಡಿಕೊಂಡು ಭಾವ ಶುದ್ಧಿಯಾಗಿರಬೇಕು. ಅದಾದ ಮೇಲೆ ಅವನಿಗೆ ಚಿತ್ತ ಶುದ್ಧತ್ವ ನೆಲೆಗೊಳ್ಳಬೇಕು. ಏಕಾಗ್ರ ಚಿತ್ತ, ಶಿವನ ಮೇಲಿನ ಹಂಬಲ, ಗುರು ಲಿಂಗ ಜಂಗಮದ ಮೇಲಿನ ಶ್ರದ್ಧೆ, ಇವೆಲ್ಲವೂ ಅವನಿಗೆ ಚಿತ್ತ ಶುದ್ಧತ್ವವನ್ನು ತಂದು ಕೊಡ್ತವೆ. ಅದಾದ ಮೇಲೆ ಬೌದ್ಧಿಕ ಪ್ರೌಢಿಮೆ ಇರ್ಬೇಕು ಅವನಿಗೊಂದು. ಏನು ಬೌದ್ಧಿಕ ಪ್ರೌಢಿಮೆ ಅಂತ ಹೇಳಿದ್ರೆ, ಗುರು ಲಿಂಗ ಜಂಗಮಗಳನ್ನ ಏಕತ್ರಯವಾಗಿ ನಾನು ಕಾಣಬೇಕು. ಆಮೇಲೆ ಶಿವಜೀವ ಅಭಿನ್ನ ಅನ್ನುವಂಥ ಜ್ಞಾನವನ್ನ ನಾನು ಸಂಪಾದಿಸಬೇಕು ಅನ್ನುವಂಥ ಒಂದು ಬೌದ್ಧಿಕ ಪ್ರೌಢಿಮೆ ಅವನಿಗೆ ಬರಬೇಕು. ಹಾಗಾಗಿ ಷಟ್ಸ್ಥಲ ಪಂಚಾಚಾರ ಮಾರ್ಗಗಳಲ್ಲಿ ನಡೆಯುವಂಥ ನಿರ್ದೇಶನವನ್ನ ಗುರುವಿನಿಂದ ಪಡೆದುಕೊಂಡಂಥ ಒಬ್ಬ ಭಕ್ತನಿಗೆ ಮೊದಲಿಗೆ ತನುಶುದ್ಧತ್ವ, ಆಮೇಲೆ ಭಾವಶುದ್ಧತ್ವ, ಆಮೇಲೆ ಚಿತ್ತಶುದ್ಧತ್ವ, ಆಮೇಲೆ ಬೌದ್ಧಿಕವಾದ ಪ್ರೌಢಿಮೆ, ಇವು ಅವನಿಗೆ ಬರಬೇಕು. ಗುರು ಲಿಂಗ ಜಂಗಮಗಳನ್ನ ಏಕತ್ರಯವಾಗಿ ಕಾಣುವಂಥ ಒಂದು ಬುದ್ಧಿ ಅವನಲ್ಲಿರಬೇಕು. ಮತ್ತೆ ಆಚಾರ ನಿಷ್ಠೆ ಬರಬೇಕು ಅವನಿಗೆ. ಆಚಾರ ನಿಷ್ಠೆ, ಲಿಂಗ ಪೂಜೆ, ಆಮೇಲೆ ಲಿಂಗಧಾರಣೆ, ಗುರು ಜಂಗಮಗಳಿಗೆ ತ್ರಿವಿಧ ದಾಸೋಹ ಮಾಡ್ತಕ್ಕಂಥದ್ದು, ಆಮೇಲೆ ಇವುಗಳನ್ನ ಸತ್ಯ ಶುದ್ಧ ಕಾಯಕವನ್ನಾಧರಿಸಿ ಅವನು ಮಾಡಬೇಕು. ಎಲ್ಲೂ ಏನೋ ಯಾರನ್ನೋ ವಂಚನೆ ಮಾಡಿ ತಂದು ಅವನು ಗುರು ಲಿಂಗ ಜಂಗಮಕ್ಕೆ ತ್ರಿವಿಧ ಸೇವೆಗಳನ್ನು ಮಾಡ್ತಕ್ಕಂಥದ್ದಲ್ಲ. ಅವನು ಪ್ರಾಮಾಣಿಕವಾಗಿ ಸತ್ಯ ಶುದ್ಧ ಕಾಯಕದಿಂದ ದುಡಿದು ತಂದು ಅದನ್ನ ದಾಸೋಹವನ್ನು ಮಾಡಬೇಕು. ಗುರು ಜಂಗಮರಿಗೆ ಭೃತ್ಯಾಚಾರ ತೋರಬೇಕು. ಅವನು ಒಬ್ಬ ಸೇವಕನಾಗಿ, ಕಿಂಕಿಲನಾಗಿ, ಡಿಂಗರಿಗನಾಗಿ, ಲೆಂಕಿಗನಾಗಿ, ಬಸವಣ್ಣನ ವಚನಗಳಲ್ಲಿ ಈ ಭೃತ್ಯ ಭಾವನೆ ಅತಿ ಎದ್ದು ಕಾಣತಕ್ಕಂಥ ಒಂದು ಭಾವನೆ. ಆತ ನಾನು ಗುರುವಿಗೆ ಸಮಾನವಾಗಿ ನಾನು ಕೂಡುವುದಿಲ್ಲ, ಅವನು ಏರಿದ ಆಸನವನ್ನು ನಾನು ಏರುವುದಿಲ್ಲ, ಅವನ ಎದುರಿಗೆ ಒಂದು ವಾಹನದಲ್ಲಿ ನಾನು ಬರಲಮ್ಮೆ ಅಂತ ಈ ತರದ ಮಾತುಗಳೆಲ್ಲ ಬಸವಣ್ಣನವರು ಹೇಳ್ತಾರೆ. ಅಂದ್ರೆ ಗುರು ಕುಳಿತಂತಹ ಆಸನಕ್ಕೆ ಎದುರಾಗಿ ನಾನು ಕೂಡೋದಿಲ್ಲ, ಅವ್ರು ಬರ್ತಾ ಇದಾರೆ ಅಂದ್ರೆ ನಾನು ವಾಹನವನ್ನು ಏರಿ ಬರೋದಿಲ್ಲ ನಾನು ಅಂತ ಹೇಳಿ ಆ ತರದ ಒಂದು ಕಿಂಕಿಲ ಭಾವನೆಯನ್ನ, ಡಿಂಗರಿಗ ಭಾವನೆಯನ್ನ, ಭೃತ್ಯ ಭಾವನೆಯನ್ನ ಅವರು ತೋರ್ತಾರೆ. ಅಂಥ ಒಂದು ಭೃತ್ಯ ಸೇವಾ ಭಾವನೆ ಭಕ್ತನಾದವನಿಗೆ ಬಹಳ ಮುಖ್ಯವಾಗಿ ಇರಬೇಕು. ಇದೆಲ್ಲದರ ಜೊತೆಗೆ ಜಂಗಮಾಧಿಕ್ಯ ಭಾವನೆ ಅವನಿಗೆ ಬರಬೇಕು. ನಾನು ಇದನ್ನ ಬಸವಣ್ಣನ ವಚನಗಳನ್ನೇ ಪರಿಗಣಿಸಿ ನಾನು ಮಾತಾಡುವುದಾದ್ರೆ ನೋಡ್ರಿ, ಶಿವರೂಪತ್ರಯಗಳು 3: ಗುರು ಲಿಂಗ ಜಂಗಮ. ಇವು ಮೂರನ್ನು ಸಮಾನವಾಗಿ ಕಾಣಬೇಕು ಅನ್ನುವಂಥ ಒಂದು ತತ್ವ ಶರಣರಲ್ಲಿ ಮೇಲ್ಪದರದಲ್ಲಿ ಕಾಣ್ತದೆ. ಆದರೆ ನೀವು ವಚನಗಳನ್ನ ಆಳವಾಗಿ ಅಭ್ಯಾಸ ಮಾಡ್ತಾ ಹೋದ್ರೆ ಬಸವಣ್ಣ ಮತ್ತು ಚನ್ನಬಸವಣ್ಣನಲ್ಲಿ ಅಂತಿಮವಾಗಿ ಕಾಣ್ತಕ್ಕಂಥದ್ದು, ಅದರಲ್ಲೂ ಚನ್ನಬಸವಣ್ಣನಿಗಿಂತ ಈ ಹೆಚ್ಚು ಸ್ಪಷ್ಟವಾಗಿ, ಸ್ಫುಟವಾಗಿ, ಬಹಳ ಒತ್ತಿನಿಂದ, ವಿಶೇಷವಾದ ಒತ್ತಿನಿಂದ ಕಾಣ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಜಂಗಮಾಧಿಕ್ಯ ಭಾವನೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನಾನು ಹೇಳ್ತೇನೆ. ಈಗ ಆತ ಏನ್ ಮಾಡ್ತಾನಂತ ಹೇಳಿದ್ರೆ, ಶಿವರೂಪತ್ರಯಗಳಾಗಿ ಗುರು ಲಿಂಗ ಜಂಗಮ 3 ಸಮಾನ, ನಿಜ. 3 ಸಮಾನವಾದರೂ ಕೂಡ ಗುರುವನ್ನ ನಾವು ಪೂಜೆ ಮಾಡಬೇಕಾದ್ರೆ ಗುರುವಿನಲ್ಲಿ ಜಂಗಮವನ್ನೇ ಅನುಸಂಧಾನಿಸಬೇಕು. ಲಿಂಗವನ್ನ ಪೂಜೆ ಮಾಡಬೇಕಾದ್ರೆ ಲಿಂಗದಲ್ಲಿ ಜಂಗಮವನ್ನೇ ಅನುಸಂಧಾನಿಸಬೇಕು. ಇಲ್ಲಿ ಜಂಗಮ ಅನ್ನೋದ್ರ ಅರ್ಥ ಒಂದನೇದಾಗಿ ಆ ನಿರಾಕಾರಿ ಶಿವ ಅನ್ನೋ ಅರ್ಥ ಮೊದಲಿದೆ. ಆಮೇಲೆ ಅವನ ಸಾಕಾರ ರೂಪವಾಗಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಜಂಗಮ, ಆಚಾರ್ಯವಾಚಿ ಜಂಗಮ ಇನ್ನೊಬ್ಬ. ಹಾಗಾಗಿ ನಾನು ಜಂಗಮದಲ್ಲಿ ಈ ಮೂರನ್ನೂ ಕಾಣುವ, ಅಂದ್ರೆ ಜಂಗಮದಲ್ಲಿ ಜಂಗಮ ಇದ್ದಾನೆ, ಜಂಗಮದಲ್ಲಿ ಗುರು ಇದೆ, ಜಂಗಮದಲ್ಲಿ ಲಿಂಗವಿದೆ ಅನ್ನುವಂಥ ಭಾವನೆಯನ್ನ ಕಾಣಬೇಕು. ಹಾಗಾಗಿ ಬಸವಣ್ಣನವರು ಲಿಂಗವೇ ಪ್ರಾಣವೆನಿಗೆ ಅಂತ ಹೇಳಲ್ಲ, ಅವರು ಜಂಗಮವೇ ಪ್ರಾಣವೆನಿಗೆ, ಜಂಗಮವೇ ಲಿಂಗವೆನಿಗೆ. ಜಂಗಮನಿದ್ದಲ್ಲಿ ಲಿಂಗಯ್ಯನಿದ್ದಾನೆ, ಆದ್ರೆ ಲಿಂಗವಿದ್ದಲ್ಲಿ ಜಂಗಮಯ್ಯ ಇದ್ದಾನೆ ಅಂತ ನಾವು ತಿಳಿಯಬಾರದು ಅನ್ನುವಂಥ ವಚನೋಕ್ತಿಗಳನ್ನ ನಮಗೆ ಬಸವಣ್ಣನವರು ಹೇಳ್ತಾರೆ. ಆಮೇಲೆ ಒಬ್ಬ ಭಕ್ತ ಯಾರಾದರೂ ಅವನು ಶಿವಪೂಜೆ ಮಾಡ್ತಾ ಕೂತಿರ್ಬೇಕಾದಾಗ ಹೊರಗಡೆ ಒಬ್ಬ ಜಂಗಮ ಬಂದ್ರೆ ತಾನು ಶಿವಪೂಜೆಯನ್ನು ನಿಲ್ಲಿಸಿ ಮೊದಲು ಆ ಜಂಗಮನನ್ನ ಒಳಗೆ ಕರೆದು ಸತ್ಕರಿಸಬೇಕು ಎನ್ನುವಂಥ ಉಪದೇಶವನ್ನ ಅವ್ರು ನೀಡ್ತಾರೆ.
ಈ ಕಾರಣಕ್ಕಾಗಿ ಜಂಗಮ ಮತ್ತು ಜಂಗಮ ದಾಸೋಹ ಈ ಎರಡು ತತ್ವಗಳನ್ನ ಬಸವಣ್ಣನವರು ವಿಶೇಷವಾಗಿ ತಮ್ಮ ತತ್ವ ಪ್ರತಿಪಾದನೆಯಲ್ಲಿ ಎತ್ತಿ ಹಿಡಿದಿದ್ದಾರೆ ಅನ್ನುವುದು ವಚನ ಸಾಹಿತ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಎದ್ದು ಕಾಣುತ್ತದೆ. ಆಮೇಲೆ ಇವ್ರ ಬಗ್ಗೆ ನಮಗೆ ಭಯ, ಭಕ್ತಿ, ವಿಧೇಯತೆ ಇವೆಲ್ಲವನ್ನು ಬಹಳ ಎಲ್ಲ ವಚನಕಾರರು ತುಂಬಾ ವಿಶೇಷವಾದ ಒತ್ತಿನಿಂದ ಹೇಳ್ತಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಈ ಎಲ್ಲ ಅಂದ್ರೆ ಒಂದು ಗುರುವಿನ ಬಳಿಗೆ ಹೋದ್ವಿ, ಲಿಂಗ ದೀಕ್ಷೆ ಮಾಡ್ಕೊಂಡ್ವಿ, ಅವರ ಮಾರ್ಗಾನುಸಾರ ಪಂಚಾಚಾರ, ಷಟ್ಸ್ಥಲ, ತನುಶುದ್ಧಿ, ಭಾವಶುದ್ಧಿ ಇವೆಲ್ಲ ಶುದ್ಧತ್ವಗಳನ್ನ ನಾವು ಅಳವಡಿಸಿಕೊಂಡು ನಾವು ಮುನ್ನಡೆತಾ ಹೋದ್ರೆ ನಾವು ಗಳಿಸಿಕೊಳ್ತಕ್ಕಂಥದ್ದೇನು, ಕಳ್ಕೊಳ್ತಕ್ಕಂಥದ್ದೇನು? ನೋಡಿ, ಕಳ್ಕೊಳ್ತಕ್ಕಂಥದ್ದು ನಮ್ಮ ಮಲತ್ರಯಗಳ ನಾಶ, ಅಶುದ್ಧ ಭಾವಗಳ ನಾಶ ಆಯಿತು. ನಾವು ಗಳಿಸಿಕೊಳ್ತಕ್ಕಂಥದ್ದು ಏನಂದ್ರೆ ಲಿಂಗತ್ವ ಮತ್ತು ಶರಣತ್ವ, ಶಿವತ್ವ. ನೋಡಿ, ಒಬ್ಬ ಜಂಗಮ ನಮ್ಮ ಭಕ್ತನ ಮನೆಗೆ ಬರಬೇಕಾದ್ರೆ ಮೊದಲು ಲಿಂಗವಿದ್ದಲ್ಲಿ ಜಂಗಮ ಬರ್ತಾನೆ, ಇಲ್ಲಂದ್ರೆ ಬರಲ್ಲ. ಅದರ ಅರ್ಥ ಏನು? ಯಾವುದೇ ಕುಲಜಾತಿಯ ವ್ಯಕ್ತಿಯಾಗಿರಲಿ, ಅವನು ಮೊದಲು ಭಕ್ತನಾಗಿ ಮನೆಯಲ್ಲಿ ಅವನು ಲಿಂಗವಿಟ್ಟು ಪೂಜೆ ಮಾಡುವಂತ, ದೇಹದ ಮೇಲೆ ಲಿಂಗಧಾರಿಯಾಗಿ ಲಿಂಗವನ್ನ ಪೂಜಿಸುವಂತ ವ್ಯಕ್ತಿ ಆಗಿದ್ದರೆ ಮಾತ್ರ ಆ ಜಂಗಮ ಬರ್ತಾನವನು. ಹಾಗಾಗಿ ಲಿಂಗವಿದ್ದಲ್ಲಿ ಕುಲವಿಲ್ಲ, ಲಿಂಗವಿದ್ದಲ್ಲಿ ಯಾವುದೇ ಸೂತಕ ಪಾತಕಗಳು ಇಂಥವು ಯಾವುವು ಇಲ್ಲ ಅನ್ನುವಂತ ಸಂದೇಶವನ್ನು ವಚನಕಾರರು ನಮಗೆ ಕೊಡ್ತಾರೆ. ಹಾಗಾಗಿ ಈ ಎಲ್ಲ ಅಂದ್ರೆ ಗುರು ಮುಖೇನ ಲಿಂಗ ದೀಕ್ಷೆಯನ್ನ ಪಡೆದು ಈ ತತ್ವಾಚರಣೆಗಳ ಮುಖಾಂತರ ನಾವು ಗಳಿಸಿಕೊಳ್ಳತಕ್ಕಂಥದ್ದು ಲಿಂಗತ್ವ ಅಥವಾ ಶರಣತ್ವ ಅಥವಾ ಶಿವತ್ವ. ಇದಕ್ಕಾಗಿ ನಾವು ಅಂಗಗುಣ, ತನುಗುಣ, ಸಂಸಾರ ಮೋಹ, ಪ್ರಾಪಂಚಿಕತೆ, ಮಾಯೆ ಇವುಗಳನ್ನು ನಾವು ಅಳಿಯಬೇಕು. ಇದು ಬಹಳ ಮುಖ್ಯ. ನಮ್ಮಲ್ಲಿ ವಚನ ಪ್ರವಚನಕಾರರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ನಿಷೇಧದ ಅಂಶಗಳ ಕಡೆ ಅವರು ಗಮನ ಕೊಡಲ್ಲ. ಅವರು ಮೊದಲನೇದಾಗಿ ಅವರು ಭವಿ ಸಂಸ್ಕೃತಿ ಅಂದ್ರೆ ಏನು, ಭವಿ ಎನ್ನುವ ಕಾನ್ಸೆಪ್ಟ್ ಅನ್ನ ವಚನಕಾರರು ಹೇಗೆ ಎಣೆದಿದ್ದಾರೆ ಅನ್ನೋದನ್ನೇ ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಹಾಗಾಗಿ ಅವರ ತಾತ್ವಿಕ ಬೋಧನೆಯಲ್ಲಿ ಅನೇಕ ತೊಡಕುಗಳು ಮತ್ತು ವೈರುಧ್ಯಗಳನ್ನು ಅವರು ಸೃಷ್ಟಿ ಮಾಡ್ತಾರೆ. ಆದ್ರೆ ಬಹಳ ಮುಖ್ಯವಾಗಿ ವಚನಕಾರರಲ್ಲಿ ಈ ಭವಿ ಸಂಸ್ಕೃತಿಯ ಬಗ್ಗೆ ವಿಶೇಷವಾದ ಒತ್ತು ಇದೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಇಲ್ಲಿ ಇವೆಲ್ಲ ಅಂಗಭವಿ, ತನುಭವಿ ಈ ಗುಣಗಳೆಲ್ಲವೂ ಭವಿಗಳೇ ಇವು, ಇವೆಲ್ಲ ಗುಣಭವತ್ವಗಳಿವು. ಸಂಸಾರ ಮೋಹ, ನಮ್ಮ ಪ್ರವಚನಕಾರರು ತಪ್ಪು ಸಂದೇಶ ಕೊಡ್ತಾರೆ. ಅವರು ಸಂಸಾರ ನಿಷೇಧವನ್ನು ಹೇಳಲಿಲ್ಲ, ಅಥವಾ ಸಂಸಾರ ನಿರಸನಾತ್ಮ ಭಾವನೆ ಭಕ್ತನಿಗೆ ಬೇಕು ಅಂತ ಹೇಳಲಿಲ್ಲ. ಆಮೇಲೆ ಮಾಯೆ ಅನ್ನೋದಕ್ಕೆ ಅವರು ಅಲ್ಲಮ ಪ್ರಭುವಿನ ಒಂದು ವಚನ ಉದಾಹರಣೆ ಕೊಟ್ಟು ಅವರು ಏನಂತ ಹೇಳಿದ್ರೆ, ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿಯಲ್ಲ, ಹೊನ್ನು ಮಾಯಿ ಎಂಬರು ಹೊಣ್ಣು ಮಾಯಿಯಲ್ಲ, ಮನದ ಮುಂದಣ ಆಶಯ ಮಾಯ ಅನ್ನುವಂಥ ವಚನವನ್ನು ಉದಾಹರಣೆ. ಆದ್ರೆ ಇವೆಲ್ಲವೂ ಮೇಲ್ತೋರಿಕೆಯ ವಚನಗಳು. ಆಮೇಲೆ ಅದಂತೂ ತೀರಾ ಅನೆಕ್ಡೋಟಲ್ ಅನ್ನುವಂಥ ವಚನ, ಅದು ಆಕಸ್ಮಿಕವಾಗಿ ಬಂದಂತ ಒಂದು ವಚನ ಅಂತ ನಾವು ಹೇಳ್ಬೋದು. ಆದರೆ ಅದೇ ಅಲ್ಲಮ ಪ್ರಭುವಿನಲ್ಲಿ ಸಂಸಾರದ ಮಚ್ಚು ಬಿಡದನ್ನಕ್ಕ ಅನ್ನುವಂಥ ಒಂದು ವಚನ ಇದೆ. ಆದ್ರಿಂದ ವಚನಕಾರರಲ್ಲಿ ತನುಗುಣ, ಮಾಯಾಗುಣ, ಸಂಸಾರ ಗುಣ ಇವು ನಿಷೇಧವಾಗದೆ ಯಾವ ವ್ಯಕ್ತಿಗೂ ಲಿಂಗತ್ವ, ಶರಣತ್ವ, ಶಿವತ್ವ ಅವನಿಗೆ ಪ್ರಾಪ್ತವಾಗುವುದಿಲ್ಲ ಅನ್ನುವುದನ್ನ ನಾವು ಗಟ್ಟಿಯಾಗಿ ಮನಸ್ಸಿನಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇವು ಪ್ರಾಪ್ತವಾಗದೇ ಇದ್ರೆ ಐಕ್ಯತೆಯ ವಿಚಾರವೇ ಬರಲ್ಲ, ಅಲ್ಲಿ ಐಕ್ಯತೆಯ ವಿಚಾರವೇ ಬರಲ್ಲ. ಆಮೇಲೆ ಇವುಗಳು ನಮಗೆ ಸಾಧ್ಯವಾಗಬೇಕಾದರೆ ನೋಡಿ, ಈ ಕೆಳಗಿನ ನಿಷೇಧಗಳನ್ನ ನಾವು ಒಪ್ಪಿ ನಡಿಬೇಕು. ಯಾವುವು? ನಮಗೆ ಲಿಂಗತ್ವ, ಶರಣತ್ವ, ಶಿವತ್ವ ಇವು ನಮಗೆ ಪ್ರಾಪ್ತವಾಗಬೇಕು, ನಮಗೆ ಲಭ್ಯವಾಗಬೇಕಾದ್ರೆ, ಅಥವಾ ಅವುಗಳನ್ನ ಪಡ್ಕೊಳ್ಳಕ್ಕೆ ನಾನು ಅರ್ಹನಾಗಬೇಕಾದ್ರೆ ನಾನು ಯಾವ್ಯಾವ ನಿಷೇಧಗಳನ್ನ ಒಪ್ಪಿ ನಡಿಬೇಕು ಅಂತ ಹೇಳಿದ್ರೆ, ನೋಡ್ರಿ, ಮೊದಲನೇದಾಗಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ಭವಿ ಸಂಸ್ಕೃತಿ ಅಂತ ಹೇಳ್ಬಿಡ್ಬೋದು. ಭವಿ ಸಂಸ್ಕೃತಿಯನ್ನ ನಿಷೇಧಿಸ್ಬೇಕು. ಬಹಳ ದೊಡ್ಡ ಪರಿಕಲ್ಪನೆ ಇದು, ವಚನಕಾರರಲ್ಲಿ ನಾವು ಕಾಣುವಂತ ಬಹಳ ಅತ್ಯುತ್ತಮವಾದ ಪರಿಕಲ್ಪನೆ. ವಚನಕಾರರು ಇಡೀ ಸಮಾಜವನ್ನ ಎರಡೇ ಭಾಗವಾಗಿ ಬರೆದು ನೋಡ್ತಾರೆ. ಒಂದು ಭವಿ ಅಂತ ನೋಡ್ತಾರೆ, ಇನ್ನೊಂದು ಭಕ್ತ ಅಂತ ನೋಡ್ತಾರೆ ಅವರು. ಈ ಭವಿ ಕೆಟಗರಿಯಲ್ಲಿ ಏನ್ ಬರ್ತವಂತ ಹೇಳಿದ್ರೆ, ಯಾವನು ಗುರುವಿನ ಮುಖಾಂತರ, ವೀರಶೈವ ಗುರುವಿನ ಮುಖಾಂತರ ಇಷ್ಟಲಿಂಗ ದೀಕ್ಷೆಯನ್ನ ಪಡೆದು ಇಷ್ಟಲಿಂಗದ ಮುಖಾಂತರ ಶಿವನನ್ನ ಪೂಜಿಸುತ್ತಾ ಶಿವಭಕ್ತನಾಗಿಲ್ಲವೋ ಆ ವ್ಯಕ್ತಿಯನ್ನ ಬಿಟ್ಟು ಉಳಿದೆಲ್ಲ ಅವನ ಹೊರಗಿನ ಬಾಹ್ಯ ಪ್ರಪಂಚ ಏನಿದೆಯಲ್ಲ ಅದೆಲ್ಲವೂ ಅವನ ದೃಷ್ಟಿಯಲ್ಲಿ, ಅಂದ್ರೆ ಆ ಭಕ್ತನ ದೃಷ್ಟಿಯಲ್ಲಿ, ಅಂದ್ರೆ ಶರಣ ಪ್ರತಿಪಾದಿತ ಶರಣತತ್ವದ ಪ್ರಕಾರ ಭಕ್ತನಾದಂಥ ವ್ಯಕ್ತಿಯ ದೃಷ್ಟಿಯಲ್ಲಿ ಮತ್ತು ಶರಣತತ್ವದ ದೃಷ್ಟಿಯಲ್ಲಿ ಉಳಿದ ಜಗತ್ತೆಲ್ಲವೂ ಅವರಿಗೆ ಭವಿ ಸಮಾನವಾದುದು ಅಂತ. ಆದ್ರಿಂದ ನೋಡಿ, ಅವನು ಏನೇನು ನಿಷೇಧಗಳನ್ನ, ಮೊದಲು ಭವಿಶೈವ ಗುರು ಮತ್ತು ಅವನ ಆ ಭವಿಶೈವ ಗುರುವಿನಿಂದ ಪಡಿತಕ್ಕಂಥ ದೀಕ್ಷೆ ಇವುಗಳನ್ನ ತೊರೆಯಬೇಕು ಅವನು.
ನಾನು ಹಿಂದಿನ ವಚನಗಳಲ್ಲಿ ಚರ್ಚೆ ಮಾಡ್ತಾ ಹೇಳಿದ್ದೇನೆ, ವೀರಶೈವ ಅನ್ನುವಂಥ ಪದ ಹುಟ್ಟಿರೋದೆ ಶೈವ ನಿರಾಕರಣೆಗೆ ವಿರುದ್ಧವಾಗಿ ಅಂತ ನಾನು ಹೇಳಿದ್ದೇನೆ. ನೋಡಿ, ಇದು ನೀವು ಚನ್ನಬಸವಣ್ಣನ ವಚನಗಳನ್ನು ಓದ್ರಿ, ಇನ್ನು ಬಸವಣ್ಣನ ವಚನಗಳನ್ನು ಓದ್ರಿ, ಅಲ್ಲಿ ಸ್ಪಷ್ಟವಾದ ಮಾತು ಬರ್ತೈತಿ. ಭಕ್ತರು ಅವನು ಒಂದ್ ವೇಳೆ ಶೈವ ಗುರುವಿನಿಂದ ದೀಕ್ಷೆ ಪಡೆದಿದ್ರೆ ಅವನು ಮತ್ತೊಮ್ಮೆ ವೀರಶೈವ ಗುರುವಿನಿಂದ ದೀಕ್ಷೆ ಪಡಿಬೇಕು ಅಂತ. ಆದ್ರಿಂದ ಆ ಶೈವ ಗುರುವನ್ನ ಅವ್ರು ಭವಿಶೈವ ಅಂತಲೇ ಕರೀತಾರೆ ಅವರು. ಅದೇ ರೀತಿ ಸ್ಥಾವರ ಲಿಂಗವನ್ನ ಅವ್ರು ಭವಿಲಿಂಗ ಅಂತಲೇ ಕರೀತಾರೆ. ಅವ್ರ ದೃಷ್ಟಿಯಲ್ಲಿ ಅದು ದೇವರಲ್ಲ, ಹಂಗಾಗಿ ಅದನ್ನ ನಿರಾಕರಿಸ್ತಾರೆ. ಕೆಲವರು ಇದ್ರ ಬಗ್ಗೆ ವಿವಾದ ಮಾಡ್ತಾರೆ. ಅವ್ರು ಯಾವ ತರ ಅಂತ ಹೇಳಿದ್ರೆ, ಕೂಡಲ ಸಂಗಮನಾಥ ಸ್ಥಾವರ ಲಿಂಗ ಅಲ್ವೇ, ಅಕ್ಕಮಹಾದೇವಿಯ ಚನ್ನಮಲ್ಲಿಕಾರ್ಜುನ ಸ್ಥಾವರ ಲಿಂಗ ಅಲ್ವೇ ಅನ್ನುವಂತ ಕೆಲವು ವಿವಾದದ ಪ್ರಶ್ನೆಗಳನ್ನ ಅವ್ರು ಎತ್ತುತ್ತಾರೆ. ಆ ಪ್ರಶ್ನೆಗೆ ಸಾವಧಾನದಿಂದ ನಾವು ಉತ್ತರಿಸುವುದಾದ್ರೆ, ಇದು ನಾವು ವಚನಗಳನ್ನ ಅರ್ಥ ಮಾಡಿಕೊಂಡು ಪ್ರವಚನ ಮಾಡುವಂಥವರ ದೋಷ ಅಲ್ಲ, ಇದು ವಚನಕಾರರಲ್ಲಿಯೇ ಇರ್ತಕ್ಕಂಥ ಒಂದು ಸ್ವಯಂ ವೈರುಧ್ಯ. ಎಲ್ಲ ವಚನಕಾರರು ಆರಂಭದಲ್ಲಿ ಅವರು ಸ್ಥಾವರ ಲಿಂಗಾರಾಧಕರೇ. ಅದಾದ ಮೇಲೆ ಅವರು ಇಷ್ಟಲಿಂಗದ ಕಾನ್ಸೆಪ್ಟ್ ಅನ್ನು ಒಪ್ಪಿಕೊಂಡು ಇಷ್ಟಲಿಂಗ ಪೂಜಕರಾದ್ರವರು. ಇಷ್ಟಲಿಂಗ ಪೂಜಕರಾದಾಗ ಅವ್ರು ಏನ್ ಮಾಡಿದ್ರು, ತಮ್ಮ ಸ್ಥಾವರ ಲಿಂಗದ ಹೆಸರುಗಳೇನಿದ್ವಲ್ಲ ಅವುಗಳನ್ನೇ ತಮ್ಮ ಇಷ್ಟಲಿಂಗಕ್ಕೆ ಅವರು ಕೊಟ್ಟುಕೊಂಡ್ರು. ಹಂಗಾಗಿ ದೇವನೊಬ್ಬ ನಾಮ ಹಲವು ಅನ್ನುವಂತ ತತ್ವದ ಅರ್ಥವನ್ನ ನಾವು ಈ ಹಿನ್ನೆಲೆಯಲ್ಲಿ ತಿಳ್ಕೋಬೇಕು. ಹೇಗೆ ಅಂತ ಹೇಳಿದ್ರೆ, ಈಗ ಅಲ್ಲಮ ಪ್ರಭುವಿಗೆ ಗುಹೇಶ್ವರ, ಅಕ್ಕ ಮಹಾದೇವಿಗೆ ಚನ್ನಮಲ್ಲಿಕಾರ್ಜುನ, ಆಮೇಲೆ ಚನ್ನಬಸವಣ್ಣನಿಗೆ ಕೂಡಲ ಚನ್ನಸಂಗಮ ದೇವ, ಬಸವಣ್ಣನಿಗೆ ಕೂಡಲ ಸಂಗಮ ದೇವ, ಆದಯ್ಯನಿಗೆ ಸೌರಾಷ್ಟ್ರ ಸೋಮೇಶ್ವರ. ಹೀಗೆ ಬೇರೆ ಬೇರೆ ಶರಣರು ತಮ್ಮ ಇಷ್ಟ ದೈವತಗಳ ಹೆಸರುಗಳನ್ನು ಹೇಳ್ತಾರಲ್ಲ, ಆ ಎಲ್ಲ ದೇವರುಗಳ ನಾಮಗಳು ಬೇರೆ ಬೇರೆ. ಆದ್ದರಿಂದ ನಾಮ ಹಲವು, ಆದರೆ ದೇವನೊಬ್ಬ. ದೇವ ಅಂದ್ರೆ ಅವನೆಲ್ಲ ಗುಹೇಶ್ವರ ಅಂತ ಕರೆದ್ರೆ ಅವನು ಶಿವನೇ. ಚನ್ನ ಸಂಗಮ ದೇವ, ಕೂಡಲ ಚನ್ನ ಸಂಗಮ ದೇವ ಅಂತ ಕರೆದ್ರೆ ಅವನು ಶಿವನೇ. ಕೂಡಲ ಸಂಗಮ ದೇವ ಅಂದ್ರು ಶಿವನೇ, ಚನ್ನಮಲ್ಲಿಕಾರ್ಜುನ ಅಂದ್ರು ಶಿವನೇ, ಸೌರಾಷ್ಟ್ರ ಸೋಮೇಶ್ವರ ಅಂದ್ರು ಶಿವನೇ. ಶಿವ ಮಾತ್ರ ಒಬ್ಬನೇ, ಅವನನ್ನ ಭಿನ್ನ ನಾಮಗಳಲ್ಲಿ ಕರೆಯಲಾಗುತ್ತದೆ. ಈ ರೀತಿ ನಾವು ದೇವನೊಬ್ಬ ನಾಮ ಹಲವು ಅನ್ನುವುದನ್ನ ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ಇಲ್ಲಿ ಶರಣರು ಎರಡು ಈ ರೀತಿಯ ಒಂದು ವೈರುಧ್ಯವನ್ನ ತಮ್ಮಲ್ಲೇ ಅವರು ರೂಢಿಸಿಕೊಂಡು ಬಂದಂತ, ತಮ್ಮಲ್ಲೇ ಬೆಳೆದು ಬಂದ ಒಂದು ವೈರುಧ್ಯ ಇದು. ಅವರು ಮೊದಲಿಗೆ ಸ್ಥಾವರ ಲಿಂಗಾರಾಧಕರಾದ್ರು, ಆ ಸ್ಥಾವರ ಲಿಂಗದ ಹೆಸರನ್ನೇ ಇಷ್ಟ ದೈವಕ್ಕೆ ಕೊಟ್ಟರು. ಆಮೇಲೆ ತಮ್ಮ ತತ್ವದ ಪ್ರತಿಪಾದನೆಯಲ್ಲಿ ಸ್ಥಾವರ ಲಿಂಗಗಳನ್ನ ನಿರಾಕರಿಸಿದ್ರು. ಸ್ಥಾವರ ಲಿಂಗಗಳನ್ನು ಮತ್ತು ಶೈವ ಕ್ಷೇತ್ರ, ಶೈವ ದೈವಗಳ ದರ್ಶನ ನೋಡಿ, ಮಲ್ಲಿಕಾರ್ಜುನ, ಮೈಲಾರ, ವೀರಭದ್ರ ಇತ್ಯಾದಿ ಎಲ್ಲವನ್ನು ಕೂಡ ಅವರು ನಿರಾಕರಿಸ್ತಾರೆ. ಇದ್ರ ಬಗ್ಗೆ ನೀವೇನೋ ಕಲ್ಪನೆ ಮಾಡಿ ಹೇಳ್ತೀರಿ, ನೀವೆಲ್ಲ ಸುಳ್ಳು ಹೇಳ್ತೀರಿ, ನೀವು ವಚನ ಓದ್ಕೊಂಡಿಲ್ಲ, ನೀವು ಹಂಗೆ ನೀವು ಹಿಂಗೆ ಅಂತ ಹೇಳಿ ಕೆಲವರು ಅಲ್ಲಿ ಇಲ್ಲಿ ಎರಡು ವಚನ ಓದ್ಕೊಂಡ್ರೆ ಬುಳ್ಳೆ ಹೊಡಿತಕ್ಕಂಥ ಜನಗಳು ಇದ್ದಾರೆ. ಅವರಿಗೋಸ್ಕರ ನಾನು ಇಲ್ಲಿ ಕೆಲವು ಸದ್ಯಕ್ಕೆ ಒಂದು ಎರಡು ವಚನೋಕ್ತಿಯನ್ನ ನಾನು ಉದಾಹರಣೆಗೆ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಉದಾಹರಣೆ ನೋಡ್ರಿ, ಸ್ಥಾವರ ಮತ್ತು ಅನ್ಯ ದೈವ ನಿರಾಕರಣೆ ಕುರಿತು ಲಿಂಗಾಯತರಿಗೆ ಶಿವ ಒಬ್ಬನೇ, ಏಕೋ ದೇವೋ ನಾದ್ವಿತೀಯ, ಶಿವನೊಬ್ಬನೇ ಸಕಲ ಜಗಕ್ಕೆ ಗುರುಸ್ವಾಮಿ. ನೋಡಿ, ಚನ್ನಬಸವಣ್ಣನ 1092ನೇ ವಚನ ಹೇಳುತ್ತೆ, ಇಷ್ಟಲಿಂಗವನ್ನಷ್ಟೇ ಪೂಜಿಸಬೇಕಾದ್ದು ನಿಯಮ, ಅವರಿಗೆ ಅನ್ಯ ದೈವಾರಾಧನೆ ನಿಷೇಧಿಸಲಾಗಿದೆ. ಬ್ರಹ್ಮ, ವಿಷ್ಣು, ಭೈರವ, ಮೈಲಾರ, ಜಿನ, ನೋಡಿ ಈ ಎಲ್ಲ ಹೆಸರುಗಳು ಚನ್ನಬಸವಣ್ಣನ 149ನೇ ವಚನದಲ್ಲಿ ಬರ್ತವೆ. ವೀರಭದ್ರ, ಬಸವಣ್ಣ, ಮಲ್ಲಿಕಾರ್ಜುನ ಇತ್ಯಾದಿ ದೈವಗಳಿಗೆ ಲಿಂಗ ದೀಕ್ಷೆ ಪಡೆದು ಲಿಂಗಾಯತರಾದವರು ನಡೆದುಕೊಳ್ಳಬಾರದು ಅಂತ ಹೇಳ್ತಾನೆ. ವೀರಭದ್ರ, ಬಸವಣ್ಣ, ಮಲ್ಲಿಕಾರ್ಜುನರೆಂಬ ದೈವಗಳಿಗೆ ನಮ್ಮ ಕುಲದೈವಗಳೆಂದು ಹೇಳುವವರಿಗೆ ಗುರುವಿಲ್ಲ, ಲಿಂಗವಿಲ್ಲ, ಪಾದೋದಕ ಪ್ರಸಾದವಿಲ್ಲ ಅಂತ ಹೇಳಿ ಚನ್ನಬಸವಣ್ಣನ 1620ನೇ ವಚನ ಬಹಳ ಸ್ಪಷ್ಟವಾಗಿ ನುಡಿತದೆ. ನನಗೆ ಎತ್ತಬೇಕಾತ್ತಾಗೆ ಮಾತಾಡಿ ಪ್ರಶ್ನೆ ಕೇಳ್ತಕ್ಕಂಥವ್ರು ಈ ವಚನಗಳನ್ನು ಓದಿ ಆಮೇಲೆ ನನಗೆ ಮಾತಾಡ್ರಿ. ಲಿಂಗವಂತನು ಅನ್ಯ ದೈವವ ಮನದಲ್ಲಿ ನೆನೆಯಲಾಗದು, ಅನ್ಯ ದೈವದ ಮಾತನಾಡಲಾಗದು, ಅನ್ಯ ದೈವದ ಪೂಜೆಯ ಮಾಡಲಾಗದು, ಸ್ಥಾವರ ಲಿಂಗ ಕೆರಗಲಾಗದು, ಆ ಲಿಂಗ ಪ್ರಸಾದವ ಕೊಳಲೆಂತೂ ಬಾರದು. ಇಷ್ಟು ನಾಸ್ತಿಯಾದರೆ ಆತ ಅನ್ಯ ದೈವವು ಬಿಟ್ಟು ಲಿಂಗವಂತ ನೆನೆಸಿಕೊಂಬನು ಅನ್ನುವಂತ ಮಾತು ಚನ್ನಬಸವಣ್ಣನ 933ನೇ ವಚನದಲ್ಲಿ ಬರ್ತದೆ. ಹೀಗೆ ಲಿಂಗವಂತನು ತಾನು ಅನ್ಯ ದೈವಗಳಿಗೆ ನಡೆದುಕೊಳ್ಳುವುದನ್ನು ಬಿಡುವುದಲ್ಲದೆ ಅನ್ಯ ದೈವಗಳ ಭಕ್ತರೊಂದಿಗೆಯೂ ತನ್ನ ಒಡನಾಟವನ್ನ ನಿಷಿದ್ಧಗೊಳಿಸಬೇಕೆನ್ನುತ್ತದೆ 934ನೇ ವಚನ. ನೋಡಿ, ಆ ವಚನ ಹೀಗಿದೆ,
ಅನ್ಯ ದೈವವುಳ್ಳ ಭಕ್ತನ ಮನೆಯ ಆರೋಗಣೆ ಅನ್ಯಾಹಾರದ ಕೂಳು. ನಂಬಿಕೆ ಇಲ್ಲದ ಭಕ್ತನ ಮನೆಯ ಆರೋಗಣೆ ಸಂದೇಹದ ಕೂಳು. ಮಾಡಿ ಹಮ್ಮ ನುಡಿಯುವ ಭಕ್ತನ ಮನೆಯ ಆರೋಗಣೆ ಕಾರಿದ ಕೂಳು. ನಿಮ್ಮ ನಂಬಿದ ಸಜ್ಜನ ಭಕ್ತನ ಮನೆಯ ಆರೋಗಣೆ ಸದಾಚಾರ ಭೃತ್ಯಾಚಾರ ಶಿವಾಚಾರದಿಂದ ಬಂದುದಾಗಿ ಲಿಂಗಾರ್ಪಿತವಯ್ಯ ಕೂಡಲ ಚನ್ನಸಂಗಮ ದೇವ ಅಂತ ಹೇಳಿ 934ನೇ ವಚನ. ಇಷ್ಟು ನಾನು ಸುಮ್ಮನೆ ನಿಮಗೆ ಸದ್ಯಕ್ಕೆ ಅಡ್ಡಬಡ್ಡ ಪ್ರಶ್ನೆ ಕೇಳ್ತಕ್ಕಂಥವ್ರಿಗೆ, ಯಾಕಂದ್ರೆ ಅವರು ವಚನಗಳನ್ನ ಸರಿಯಾಗಿ ಓದ್ಕೊಂಡಿರಲ್ಲ, ಓದಿದವರ ಮೇಲೆ ಅವರಿಗೆ ನಂಬಿಕೆ ಇರಲ್ಲ. ಹಾಗಾಗಿ ಅಂಥವರಿಗೆ ನಾನು ಈ ಕೆಲವು ಉದಾಹರಣೆಗಳನ್ನ ನಾನು ಕೊಟ್ಟಿದ್ದೇನೆ. ನೀವು ವಚನಗಳನ್ನ ಓದ್ಕೊಳ್ರಿ, ಇಂಥವು ಇನ್ನೂ ಬೇಕಾದಷ್ಟು ಎಕ್ಸಾಂಪಲ್ಸ್ಗಳು ಸಿಗ್ತವೆ. ಈಗ ನಾವು ಶೈವ ಕ್ಷೇತ್ರ ಇವೆಲ್ಲ ನಿಷಿದ್ಧ ಆಯ್ತು. ಆಮೇಲೆ ನೆಕ್ಸ್ಟ್ ಸ್ಥಾವರಲಿಂಗ ಪೂಜೆ, ಅದು ಬಹಳ ಸ್ಪಷ್ಟ. ಅದು ಸ್ಥಾವರಲಿಂಗಕ್ಕೆ ನಾವು ಪೂಜೆ ಮಾಡಬಾರದು, ನಾವು ಇಷ್ಟಲಿಂಗವನ್ನೇ ಆರಾಧಿಸಬೇಕು. ಇದಕ್ಕೆ ನೀವು ಅಂಬಿಗರ ಚೌಡಯ್ಯನ ಒಂದು ವಚನವನ್ನು ಕೂಡ ಜ್ಞಾಪಕ ಮಾಡ್ಕೋಬಹುದು. ಅಂಬಿಗರ ಚೌಡಯ್ಯ ಬಹಳ ಕಟು ನುಡಿಯಲ್ಲಿ ಈ ಮಾತನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ? ಕಟ್ಟಿದ ಲಿಂಗವ ಬಿಟ್ಟು, ಅಂದ್ರೆ ಇಷ್ಟಲಿಂಗ, ಅದು ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ, ಅಂದ್ರೆ ಸ್ಥಾವರ ಲಿಂಗದು, ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟೆ ಮೂಳನ ಕಂಡಡೆ ಎಡಪಾದ ರಕ್ಷೆಯ ತೆಗೆದುಕೊಂಡು ಲಟಲಟನೆ ಒಡೆಯಂದ ನಮ್ಮ ಅಂಬಿಗ ಚೌಡಯ್ಯ ಅಂತ ಅವನ ವಚನ ಇದೆ. ಆದ್ರಿಂದ ಇದು ಒಂದೇ ವಚನ ಸಾಕು, ಉಳಿದದ್ದೆಲ್ಲ 108 ವಚನಗಳು ಇದಕ್ಕೆ ಪೂರಕವಾಗಿದ್ದಾವೆ. ಇನ್ನು ಭವ್ಯ ದೈವಗಳು ನೋಡಿ, ಭವ್ಯ ದೈವಗಳಂದ್ರೆ ಬರೇ ಒಂದೇ ಅಂತಲ್ಲ, ಎಲ್ಲ ಈ ಜಿನ ಬುದ್ಧ ಎಲ್ಲ ವೈದಿಕ ದೇವತೆಗಳು ಮತ್ತು ಎಲ್ಲ ಪರಿಶಿಷ್ಟ ಜನಪದ ದೈವಗಳು, ಮಣ್ಣು, ಮಸಣಿ, ಮರ, ಗಿಣ್ಣಿಲು, ದುರ್ಗವ್ವ, ಎಲ್ಲವ್ವ, ಯಕನಾತಿ, ಉಚ್ಚಂಗಮ್ಮ, ಬಾದಾಮಿ, ಬನಶಂಕರಿ ಇತ್ಯಾದಿ ನಾವೇನೆಲ್ಲ ಬೇರೆ ಬೇರೆ ಚಂದ್ರಗುತ್ತಿ, ಎಲ್ಲಮ್ಮ, ಉದಾಹರಣೆ ಇವೆಲ್ಲವೂ ಏನ್ ನಡ್ಕೊಂತ ಇದೀವಲ್ಲ ಇವತ್ತು ನಮ್ಮಲ್ಲಿ ರೂಢಿಗತವಾಗಿ ಎಲ್ಲ ಲಿಂಗಾಯತರಲ್ಲಿ ರೂಢಿಗತವಾಗಿರ್ತಕ್ಕಂಥ ಈ ಬೇರೆ ಅನ್ಯ ದೈವದ ಭಕ್ತಿಗಳೇನದವಲ್ಲ ಇವೆಲ್ಲವೂ ಭವ್ಯ ದೈವಗಳು ಅಂತ ನಾವು ಅರ್ಥ ಮಾಡ್ಕೋಬೇಕು. ಶರಣರ ದೃಷ್ಟಿಯಲ್ಲಿ ಅವೆಲ್ಲವೂ ಭವ್ಯ ದೈವಗಳು. ಇವನ್ನು ತಳ ಸಮುದಾಯದಿಂದ ಬಂದ ವಚನಕಾರರೇ ಸೌದತ್ತಿ ಎಲ್ಲಮ್ಮಗೆ ನಡ್ಕೊಳ್ಳೋದನ್ನ, ಚಂದ್ರಗುತ್ತಿ ಎಲ್ಲಮ್ಮಗೆ ನಡ್ಕೊಳ್ಳೋದನ್ನ, ಕುಕನೂರು ಮಹಾಮಾಯೆಗೆ ನಡ್ಕೊಳ್ಳೋದನ್ನ, ಕುಕನೂರು ಬಸವೆ ಅಂತ ಕರೀತಾನೆ. ಯಾರೋ ಬಡಿವಾಳ ಮಾಚಯ್ಯನೋ ಅಥವಾ ಅಂಬಿಗರ ಚೌಡಯ್ಯನೋ ಇರ್ಬೇಕು, ಕುಕನೂರು ಬಸವೆ ಅಂತ ಕರೀತಾನೆ. ಯಾರು? ಕುಕನೂರು ಮಹಾಮಾಯೆಗೆ. ಈ ಎಲ್ಲ ದೈವತೆಗಳನ್ನ ಅವರು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಇನ್ನು ವೈದಿಕ ಪರಂಪರೆ ನೋಡಿ, ಇದು ಭವಿ ಸಂಸ್ಕೃತಿಯಲ್ಲೇ ಬರ್ತಕ್ಕಂಥದ್ದು. ಅವನು ಭಕ್ತನಾಗಿ ಮೇಲಿನ ಹೇಳಿರ್ತಕ್ಕಂಥ ಶಿವತ್ವವನ್ನ, ಲಿಂಗತ್ವವನ್ನ ಅವನು ಪಡ್ಕಬೇಕಾದ್ರೆ ಅವನಿಗೆ ಮೊದಲು ಅರ್ಹತೆಗಳು ಬೇಕು. ಏನೇನು ಅರ್ಹತೆಗಳು ಬೇಕು? ಆ ಅರ್ಹತೆಗಳು ಬೇಕಾದ್ರೆ ಈ ನಿಷೇಧಗಳನ್ನೆಲ್ಲ ಅವನು ಒಪ್ಕೋಬೇಕು, ಅವನು ಪಾಲನೆ ಮಾಡ್ಬೇಕು ಅವನ್ನ. ನೋಡಿ, ವೈದಿಕ ಪರಂಪರೆ ಶರಣರು ಸ್ಪಷ್ಟವಾಗಿ ಸಾರಾಸಗಟಾಗಿ ತಿರಸ್ಕಾರ ಮಾಡ್ತಾರೆ. ಏನೇನು ತಿರಸ್ಕಾರ ಮಾಡ್ತಾರೆ? ವೈದಿಕರ ದೈವಗಳನ್ನೆಲ್ಲ ತಿರಸ್ಕಾರ ಮಾಡ್ತಾರೆ. ಹರಿಹರ ಒಂದು ಅನ್ನೋದನ್ನ ಒಪ್ಪದೇ ಇಲ್ಲ ಅವರು. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಶಿವನನ್ನು ಹರಿಯನ್ನು ಸಮಗಟ್ಟಬಾರದು ಅಂತ ಹೇಳ್ತಾರೆ. ಆಮೇಲೆ ಶಿವಭಕ್ತರಾದವರು ಹರಿಪೂಜೆ ಮಾಡಬಾರದು ಅಂತಾನು ಹೇಳ್ತಾರೆ. ಆಮೇಲೆ ಯಜ್ಞ ಕರ್ಮಗಳು, ವೈದಿಕರ ಎಲ್ಲ ಯಜ್ಞ ಕರ್ಮಗಳು ಶಿವಭಕ್ತರಿಗೆ ನಿಷಿದ್ಧ. ಅದೇ ರೀತಿ ವೇದ ಅಂದ್ರೆ ನೋಡ್ರಿ, ಬ್ರಾಹ್ಮಣಗಳು, ಅರಣ್ಯಕಗಳು ಎಲ್ಲ ಬಂದು ಅದರಲ್ಲಿ ಶ್ರುತಿ ಸ್ಮೃತಿ ಎಲ್ಲವೂ. ಹಾಗಾಗಿ ಶಾಸ್ತ್ರ, ಸೂತ್ರ, ಆಗಮ, ಪುರಾಣ, ಜ್ಯೋತಿಷ್ಯ, ಷಡ್ದರ್ಶನ, ನದಿ, ತೀರ್ಥಕ್ಷೇತ್ರಗಳು ಇತ್ಯಾದಿ ಇವೆಲ್ಲ ವೈದಿಕರಿಗೆ ಸಂಬಂಧಪಟ್ಟ. ಅವ್ರನ್ನ ಹೋಗಿ ನದಿಯಲ್ಲಿ ಮುಳುಗಿ ಹೇಳೋದು, ಇದನ್ನೆಲ್ಲವನ್ನು ಟೀಕೆ ಮಾಡ್ತಾರೆ. ಅವ್ರ ನಂಬಿಕೆಗಳೇನದವೆ, ಯಜ್ಞೋಪವೀತ ಧರಿಸೋದಿರ್ಬೋದು, ಅವ್ರ ಜೂಟು ಬಿಡ್ಕೊಳ್ತಕ್ಕಂಥದ್ದಿರ್ಬೋದು, ಅವ್ರ ಕುಂಕುಮ ಧರಿಸ್ತಕ್ಕಂಥದ್ದಿರ್ಬೋದು, ಅಡ್ಡನಾಮ ಉದ್ದನಾಮಗಳನ್ನು ಇರ್ತಕ್ಕಂಥದ್ದಿರ್ಬೋದು, ಅವ್ರ ನದಿಯಲ್ಲಿ ಮುಳುಗಿ ಮೂಗು ಹಿಡಿದು ನದಿಯಲ್ಲಿ ಮುಳುಗಿ ಹೇಳ್ತಕ್ಕಂಥದ್ದಿರ್ಬೋದು. ಇಂಥ ಎಲ್ಲವನ್ನು ಕೂಡ ಶರಣರು ಬಹಳ ಸ್ಪಷ್ಟವಾಗಿ ಲೇವಡಿ ಮಾಡ್ತಾರೆ. ಮತ್ತಿನ್ನೇನ್ ಬೇಕು? ವೈದಿಕ ಪರಂಪರೆಯ ನಿರಾಕರಣೆ ಅಲ್ವೇ ಇದು? ಆದ್ರಿಂದ ವೈದಿಕ ಪರಂಪರೆಯನ್ನ ಯಾರು ಅನುಕರಿಸ್ತಾನೋ ಅವನು ಭಕ್ತನಾಗಲ್ಲ, ಅವನು ಭವ್ಯ, ಅವನು ಅರ್ಥ. ಹಾಗಾಗಿ ಹರಿಹರ ಸಮವಲ್ಲ, ಆಗ್ಲೇ ಹೇಳಿದೆ. ಹರಭಕ್ತರಿಗೆ ಹರಿಪೂಜೆ ನಿಷಿದ್ಧ. ಆಮೇಲೆ ಸೂತಕ, ಆಮೇಲೆ ಕರ್ಮ ಸಿದ್ಧಾಂತ ಮಾತ್ರ ಒಂದು ಎಕ್ಸೆಪ್ಷನ್. ಇಲ್ಲಿ ಯಾಕೆ ಕರ್ಮ ಸಿದ್ಧಾಂತ ಎಕ್ಸೆಪ್ಷನ್ ಅಂತ ಹೇಳಿದ್ರೆ, ಸೂತಕದ ಬಗ್ಗೆ ಸ್ಪಷ್ಟ ನಿಲುವಿದೆ. ಶರಣರು ಸೂತಕವನ್ನು ಒಪ್ಪಲ್ಲ, ಆಮೇಲೆ ಮುಹೂರ್ತಗಳನ್ನು ಒಪ್ಪಲ್ಲ. ಅವ್ರೇನ್ ಹೇಳ್ತಾರೆ, ನಮ್ಮ ಭಕ್ತರಿಗೆ ಅವ್ರು ಯಾವತ್ತು ಕೂಡ್ತಾರೋ ಅದೇ ಅದು ಅವರಿಗೆ ಸುದೈವ ಸುಮೂರ್ತ ಅಂತ ಹೇಳ್ತಾರೆ ಅವರು. ಹಾಗಾಗಿ ಕರ್ಮ ಸಿದ್ಧಾಂತ ಬಗ್ಗೆ ಶರಣರಲ್ಲಿ ಒಂದು ದ್ವಂದ್ವವಾಗಿರ್ತಕ್ಕಂಥ ನಿಲುವಿದೆ. ಏನು ದ್ವಂದ್ವವಾದ ನಿಲುವು? ಅವರು
ಬೇರೆಯವರಿಗೆ ಶಾಪ ಆಗುವಾಗ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟೇ ಹೇಳ್ತಾರೆ ಅವರು. ಶ್ವಾನ ಯೋನಿಯಲ್ಲಿ ಬಪ್ಪದು ತಪ್ಪದು ಅಂತ. ನಾನು ಇದನ್ನ ಸಪರೇಟ್ ಆಗಿ ಚರ್ಚೆ ಮಾಡಿದ್ದೀನಿ. ಕೆಲವರಿಗೆ ಕೇಳಿದವರಿಗೆ ವಚನಗಳ ಸಹಿತ ಉದಾಹರಣೆ ಕೊಟ್ಟಿದ್ದೀನಿ ನಾನು. ಇದೆಲ್ಲ ಕರ್ಮ ಸಿದ್ಧಾಂತ ಅಲ್ವೇ ಅಂತ. ಕರ್ಮ ಸಿದ್ಧಾಂತದಲ್ಲಿ ಅವರಿಗೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆ ಇಟ್ಟಿರುವ ವಚನಗಳು ಬಹಳ ಸ್ಪಷ್ಟ ಇವೆ. ಯಾರಾದ್ರೂ ತಕರಾರು ನೀವು ವಚನಗಳನ್ನು ಸರಿಯಾಗಿ ಓದ್ಕೇಳ್ರಿ ಅಷ್ಟೇ. ಅದು ಆಮೇಲೆ ಇನ್ನು ಸೂತಕ ಗೀತಕ ಇವೆಲ್ಲ ಇಲ್ಲ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೇನಿರಯ್ಯ ಅಂತ ಹೇಳ್ಬಿಟ್ರು ಅವರು. ನಾವ್ ಯಾವತ್ ಕೂಡಿಕೆ ಅಂತೀವಿ ಅದೇ ನಮ್ದು ಶುಭ ಲಗ್ನ. ಇವೆಲ್ಲ ಲಗ್ನ ಮುಹೂರ್ತ ತಿಥಿ ಗುಣ ಇವನ್ನೆಲ್ಲ ಯಾವ್ದು ಪಂಚಾಂಗ ಜ್ಯೋತಿಷ್ಯ ಇವನ್ ಯಾವನು ಅವರು ಶರಣರು ಒಪ್ಲಿಲ್ಲ. ಹಂಗಾಗಿ ಇವುಗಳನ್ನು ಅನುಸರಿಸಿದ್ರೆ ಅವನು ಭಕ್ತನಾಗಲ್ಲವ. ಆಮೇಲೆ ಶಾಕ್ತ ಪರಂಪರೆ ನಿಷಿದ್ಧ. ಇದನ್ನೆಲ್ಲ ಹೇಳಿದೆ. ಶಕ್ತಿ ಪೂಜೆ, ಪಂಚಮಕಾರ. ಈಗ ಕೆಲವರು ಹೇಳ್ತಾರೆ ಮಾಂಸಾಹಾರ ಇಂಥವೆಲ್ಲ. ಆದ್ರೆ ನೋಡ್ರಿ, ದುರ್ಗುಣ ದುರ್ನಡತೆಗಳ ಪಟ್ಟಿಯಲ್ಲಿ ಇವೆಲ್ಲವೂ ಹೌದು. ಈಗ ಅರಿಷಡ್ವರ್ಗ, ಕಾಮ, ಕ್ರೋಧಾದಿ ದುರ್ಗುಣಗಳನ್ನ ಶರಣರು ಭಕ್ತರಿಗೆ ನಿರಾಕರಿಸ್ತಾರೆ. ಅಂತ ಗುಣಗಳು ನಮಗಿದ್ರೆ ಅವೆಲ್ಲ ತನುಗುಣಗಳೇ ಅವು. ಅಂಥವನು ಭಕ್ತನಾಗಕ್ಕೆ ಚಾನ್ಸ್ ಇಲ್ಲ. ಅದರಿಂದ ಅದೇ ರೀತಿ ನಾನು ದಾಸಿ ವೇಶ್ಯ ಸಹವಾಸ ಮಾಡ್ತೀನಿ, ಆಮೇಲೆ ಸುರೇಭಂಗಿ ಸೇವನೆ ಮಾಡ್ತೀನಿ, ಮಾಂಸಾಹಾರ ಸೇವನೆ ಮಾಡ್ತೀನಿ, ಭವಿ ಮಿಶ್ರವಾದ ನಡವಳಿಕೆ ಮಾಡ್ಕೊಂತೀನಿ, ಭವಿಯ ಒಡನಾಟ ಮಾಡ್ತೀನಿ. ಅವ್ರ ಮನೆಗೆ ನಾನು ಹೆಣ್ಣು ಗಂಡು ಕೊಡುಕೊಳ್ಳಿ ಅಥವಾ ಯಾವುದೇ ವ್ಯವಹಾರಿಕ ಕೊಡುಕೊಳ್ಳಿ ಇರ್ಬೋದು, ಬರೀ ಹೆಣ್ಣು ಗಂಡು ಅಂತಲ್ಲ, ಯಾವುದೇ ವ್ಯವಹಾರಿಕ ಕೊಡುಕೊಳ್ಳಿ ಇವೆಲ್ಲವನ್ನು ಕೂಡ ಶರಣರ ಭಕ್ತರಿಗೆ ನಿಷೇಧಿಸಿದ್ದಾರೆ, ನಿರಾಕರಿಸಿದ್ದಾರೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದಾದ ಮೇಲೆ ನೋಡು, ಸುಳ್ಳು, ಟಕ್ಕು, ವಂಚನೆ ಇತ್ಯಾದಿ ಇವ್ಯಾವ ಭಕ್ತನಲ್ಲಿ ಇರಬಾರದವು. ಹಂಗಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಪರಿಶುದ್ಧಗೊಳಿಸುವ ಗುರಿಯನ್ನ ಶರಣರು ಹೊಂದಿದ್ರು ಅನ್ಲಿಕ್ಕೆ ಇಂಥವೆಲ್ಲ ಉದಾಹರಣೆಗಳಾಗ್ತವೆ. ಇದರ ರಾಜವಚನ ಯಾವುದು? ಬಸವಣ್ಣನವರ ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಅದರಂತ ವಚನ ಇಡೀ ಶರಣ ತತ್ವದ ಅರ್ಧ ಮುಕ್ಕಾಲು ಸಾರವನ್ನೇ ಅದೊಂದು ವಚನ ಕಟ್ಕೊಂಡಿದೆ. ನಾವು ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು, ಕೊಲೆ ಮಾಡಬಾರ್ದು ಇತ್ಯಾದಿ ಅಂತ ಒಳ್ಳೆ ಸದ್ಗುಣ ಸದಾಚಾರಗಳನ್ನು ಹೇಳ್ತಕ್ಕಂಥ ವಚನ. ಈ ಎಲ್ಲ ನಡಾವಳಿಕೆಗಳನ್ನು ನಾವು ಅರಿತಿರಬೇಕು. ಆಮೇಲೆ ಅಂತರಂಗ ಬಹಿರಂಗ ಶುದ್ಧಿ, ನುಡಿದಂತೆ ನಡೀತಕ್ಕಂಥದ್ದು. ಇದು ಬಹಳ ಎಲ್ಲರಿಗೂ ಕಠಿಣ ಸವಾಲಾದಂತ ವಿಚಾರಗಳಿವೆಲ್ಲ. ಒಳಗೂ ಹೊರಗೂ ನಾನು ಒಂದಾಗಿರ್ಬೇಕು. ಹೊರಗೆ ಬಾಯಿ ಅಕ್ಕ ಅಂತ ಹೇಳಿ ಒಳಗೆ ಇನ್ನೊಂದೇನೋ ನಾನು ಭಾವಿಸ್ಕೊಂಡಿದ್ರೆ ಅದು ಅಂತರಂಗ ಬಹಿರಂಗ ಶುದ್ಧಿ ಆಗಲ್ಲ. ನಾನು ಎದುರಿಗೆ ಬಂದಂತ ಯಾವುದಾದ್ರೂ ಒಬ್ಬ ಸ್ತ್ರೀ ಬಗ್ಗೆ ನಾನು ಸದ್ಭಾವನೆಯನ್ನು ಹೊಂದಿದ್ರೆ ನಾನು ಒಳಗೂ ಸದ್ಭಾವನೆ ಇರಬೇಕು, ಹೊರಗೂ ಕೂಡ ಸದ್ಭಾವನೆ ಇರಬೇಕು. ಹೊರಗೆ ಮಾತ್ರ ಅಕ್ಕ ಅಂತ ಹೇಳಿ ಒಳಗೇನೋ ಕೆಟ್ಟ ಭಾವನೆಯನ್ನು ನಾನು ಹೊಂದಿದ್ರೆ ಅದು ಅಂತರಂಗ ಬಹಿರಂಗ ಶುದ್ಧತ್ವ ಅಂತ ಶರಣರ ದೃಷ್ಟಿಯಲ್ಲಿ ಅನಿಸ್ಕೊಳ್ಳಲ್ಲ. ಆದ್ರಿಂದ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ನಾವು ಹೆಂಗೆ ನುಡಿತೀವ ಹಂಗೆ ನಡಿಬೇಕು, ನುಡಿದಂತೆ ನಡೆಯಬೇಕು. ನಡೀಲಿಕ್ಕೆ ಸಾಧ್ಯವಾಗದಿದ್ರೆ ನಾವು ನುಡಿಯೋದನ್ನ ಬಿಟ್ಬಿಡ್ಬೇಕು ನಾವು. ಇದು ಎಲ್ಲವಕ್ಕೂ ಪ್ರತಿಯೊಂದಕ್ಕೂ ವಚನಗಳಿದಾವೆ, ಸಾಕಷ್ಟು ವಚನಗಳು ನಮಗೆ ಸಿಗ್ತವೆ. ಆಮೇಲೆ ಇವೆಲ್ಲವಕ್ಕೂ ಮುಖ್ಯವಾದದ್ದು ಯಾವುದು ಅಂತ ಹೇಳಿದ್ರೆ ಸತ್ಯ ಶುದ್ಧ ಕಾಯಕ. ಇವೆಲ್ಲವೂ ಹೇಳ್ಕಂತ ಬಂದ್ವಿ ನೋಡಿ. ಇಲ್ಲಿ ಶರಣರು ಧರ್ಮದ ಜೀವನ ಮತ್ತು ಆರ್ಥಿಕ ಜೀವನ ಇವು ಎರಡನ್ನೂ ಅವರು ಇಬ್ಬಾಗಿಸಿ ಇದು ಅದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರ ಹಂಗೆ ಮಾತಾಡಲ್ಲ. ಎರಡನ್ನು ಪರಸ್ಪರ ಪೂರಕಗೊಳಿಸಿ ಮಾತಾಡ್ತಾರೆ. ಧಾರ್ಮಿಕ ಜೀವನ ಶುದ್ಧವಾಗಿರಬೇಕು, ಅಂತೆಯೇ ನನ್ನ ಆರ್ಥಿಕ ಚಟುವಟಿಕೆ, ಭೌತಿಕ ಜೀವನ ಅದು ಕೂಡ ಶುದ್ಧವಾಗಿರಬೇಕು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅವರ ಕಾಯಕ ತತ್ವವನ್ನು ಸರಿಯಾಗಿ ತಿಳಿಬೇಕು. ಕಾಯಕ ತತ್ವ ಅಂದ್ರೆ ಈಗ ತ್ರಿವಿಧ ಸೇವೆಗೆ ನಾವೇನು ತನು ಮನ ಧನ ಬಳಸ್ತೀವಲ್ಲ, ಅಲ್ಲಿ ಅವುಗಳನ್ನು ವಿಂಗಡಿಸಿ ಹೇಳ್ತಾರೆ ಬಿಡ್ರಿ. ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನ ಅಂತ ಹೇಳ್ತಾರೆ. ಆದ್ರೆ ಕೊನೆಗೆ ಬಸವಣ್ಣನ ವಚನದಲ್ಲಿ ಏನಾಗ್ತೈತಿ, ಎಲ್ಲಾ ತ್ರಿವಿಧಗಳು ಜಂಗಮ ದಾಸೋಹಕ್ಕೆ ಅವು ಮೀಸಲಾಗ್ತವೆ. ಹಾಗಾಗಿ ಇಲ್ಲಿ ಜಂಗಮಕ್ಕೆ ದಾಸೋಹ ಮಾಡುವ ತ್ರಿವಿಧ ವಸ್ತುಗಳು ಏನದವಲ್ಲ, ಅದರಲ್ಲೂ ಮುಖ್ಯವಾಗಿ ನಾನು ದುಡಿದು ತಂದು ಸಂಪಾದಿಸಿ ತರ್ತಕ್ಕಂಥ ಆ ಪದಾರ್ಥ ಏನಿದೆ ಅದು ಸತ್ಯ ಶುದ್ಧ ಕಾಯಕದಿಂದ ತಂದಂತ ಪದಾರ್ಥ ಆಗಿರಬೇಕು. ಅಂಥದನ್ನ ಮಾತ್ರ ನಾನು ಜಂಗಮ ದಾಸೋಹಕ್ಕೆ ಉಪಯೋಗಿಸಬೇಕು. ಇಲ್ಲದೆ ಹೋದರೆ ಅದು ಉಪಯೋಗಕ್ಕೆ ಬರಲ್ಲ, ಅರ್ಪಣೆಗೆ ಸಲ್ಲುವುದಿಲ್ಲ. ಆಮೇಲೆ ಅವನು ಎಂಥ ಮನಸ್ಸು ಹೊಂದಿರ್ಬೇಕು ಅವನು ಅಂತ ಹೇಳಿದ್ರೆ, ಜಂಗಮಕ್ಕೆ ಮಾಡಬೇಕು, ಆದ್ರೆ ಇಮ್ಮನದಿಂದ ಮಾಡಬಾರದು, ಒಮ್ಮನದಿಂದ ಮಾಡ್ಬೇಕು. ನಾವು ಆತ್ಮ ವಂಚನೆ ಇಲ್ಲದೆ ಮಾಡಬೇಕು. ಆಮೇಲೆ ಮಾಡಿಯೂ ಕೂಡ ಮಾಡದಂತಿರಬೇಕು. ಅವನು ಮಾಡಿಯೂ ಕೂಡ ಮಾಡದಂತಿರಬೇಕು. ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡುತ್ತೆ ಶಿವನ ಡಂಗುರ ಅಂತ ಮಾತಾಡ್ತಾರೆ ಅವರು. ಈ ರೀತಿ ಎಚ್ಚರಿಕೆಯನ್ನು ಕೊಡ್ತಾರೆ ವಚನಕಾರರು. ನಾನು ಮಾಡಬಹುದು ಜಂಗಮಕ್ಕೆ, ನಾನು ಮಾಡಿದೆ ಅಂತ ಹೇಳಿ ನಾನು ಅಹಂಕಾರದಿಂದ ಬೀಕಿ ಅಂತ ಹೋಗೋದಲ್ಲ. ಅದನ್ನ ಶರಣರು ಒಪ್ಪಲ್ಲ. ಆದ್ರಿಂದ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಬಸವಣ್ಣ ಹೇಳ್ತಾನೆ,
ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ನೋಡ್ರಿ ಮನಸ್ನೇ ಬಂದ್ಬಿಟ್ರೆ ಸಾಕು, ಬರೇ ಅದು ನಾನು ಅವನಿಗೆ ಮಾಡಿದೆ ಇವನಿಗೆ ಮಾಡಿದೆ ಅಂತೇಳಿ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅನ್ನುವಂಥ ಮಾತನ್ನ ಮಾತಾಡ್ತಾರೆ, ಎಚ್ಚರಿಕೆಯನ್ನು ನೀಡಿದ್ದಾರೆ ಶರಣರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಗುರು ಜಂಗಮ ಲಿಂಗ ಇವನ್ನ ನಾವು ಅಭಿನ್ನವಾಗಿ ಕಾಣಬೇಕು. ಇದು ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತತಿ. ಅದು ಬೇರೆ ಇದು ಬೇರೆ ಅಂತ ಹೇಳಿ ನಾವು ಕಾಣಬಾರದು ಅಂತ. ಆದ್ರೆ ವಚನಕಾರರು ಇದಕ್ಕೊಂದು ಎಕ್ಸೆಪ್ಷನ್ ಏನಂತ ಹೇಳಿದ್ರೆ, ಒಂದು ರೂಲ್ ಎಕ್ಸೆಪ್ಷನ್ ಯಾವುದು, ಬಸವಣ್ಣ ಏನ್ ಮಾಡ್ತಾನೆ, ಗುರುಲಿಂಗಗಳನ್ನ ಜಂಗಮಕ್ಕೆ ಅಧೀನಗೊಳಿಸ್ತಾನೆ. ಇದು ನಮ್ ತಪ್ಪಲ್ಲ, ಶರಣರ ತಪ್ಪಿದು. ನಾನು ವಚನಕಾರ ಬಸವಣ್ಣನ ಕೇಳ್ಬೇಕಾಗ್ತದೆ, ಯಾಕಪ್ಪ ನೀನ್ ಹಿಂಗ್ ಮಾಡಿದೆ, ಇಲ್ಲಿ ನೋಡಿದ್ರೆ ಅಭಿನ್ನವಾಗಿ ಕಾಣು ಅಂತ ಹೇಳ್ತಿ, ಅಲ್ಲಿ ನೋಡಿದ್ರೆ ಜಂಗಮವೇ ಶ್ರೇಷ್ಠ ಅಂತ ಮಾತಾಡ್ತಿ, ಯಾಕೆ ಅಂತ ಬಸವಣ್ಣನ ಕೇಳ್ಬೇಕಾಗ್ತತಿ. ನಮ್ಮ ತಕರಾರು ಬಸವಣ್ಣನ ಮೇಲೆ ಮಾಡ್ಬೇಕಷ್ಟೇ. ಆಮೇಲೆ ಜಂಗಮದಲ್ಲಿ ಕುಲ ಜಾತಿ ಶ್ರೇಷ್ಠ ಕನಿಷ್ಠ ಎಂಬ ಭೇದ ಭಾವ ಮಾಡಬಾರದು. ಇದು ವಚನಕಾರರಲ್ಲಿ ಬಹಳ ಸ್ಪಷ್ಟವಿದೆ. ಹುಟ್ಟು ತೊಟ್ಟು ಬಂದ ಜಂಗಮ, ಆಮೇಲೆ ಚಿಂದಿ ಜೋಳಿಗೆ ಹಾಕೊಂಡು ಬಂದ ಜಂಗಮ, ಬಹಳ ಕನಿಷ್ಠವಾಗಿ ಕುರೂಪನಾಗಿ ಬಂದಂತ ಜಂಗಮ, ಈ ರೀತಿ ನಾವು ಭೇದ ಭಾವ ಮಾಡಬಾರ್ದು. ಹಂಗಾಗಿ ಜಂಗಮ ತತ್ವ ಅನ್ನೋದು ಜಾತಿ ನಿರಸನ ತತ್ವ. ಮೊನ್ನೆ ಯಾರೋ ಒಬ್ರಿಗೆ ಹೇಳಿದೆ, ಅವನು ಎತ್ತಬೇಕಂತ ಕಮೆಂಟ್ ಮಾಡಿದ್ದ, ಕುಡ್ಕ ಪಡ್ಕ ಅಂತಾರೆಲ್ಲ ಜಂಗಮ್ರೇ ಅಂತ ಹೇಳ್ಬಿಟ್ಟು. ನೋಡ್ರಿ ಸ್ವಾಮಿ, ಜಂಗಮಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಸದ್ಗುಣ ಸದಾಚಾರಗಳೆಲ್ಲ ಇದಾವೆ. ಮದ್ಯ ಮಾಂಸ ನಿಷೇಧ ಅಂತ ಎದಕ್ಕೆ ಹೇಳಿದ್ದು? ಮದ್ಯ ಮಾಂಸ ಸೇವಿಸುವವರೆಲ್ಲ ಜಂಗಮರೆಲ್ಲ ಭಕ್ತರೇ ಆಗಲ್ಲ ಅವರು. ಅವನು ಸತ್ಯಶುದ್ಧ ಸದಾಚಾರಿಯಾದ ನಿಸ್ಸಂಗಿ ನಿರಾಕಾರಿ ನಿರ್ಗುಣಿ ಅನ್ನುವಂಥ ಗುಣವನ್ನ ಹೊಂದಿದಂತ ಎಲ್ಲ ತನುಗುಣಗಳನ್ನ ಮೀರಿರ್ತಕ್ಕಂಥವನು, ಸರ್ವಸಂಗ ಪರಿತ್ಯಾಗಿಯಾಗಿರ್ತಕ್ಕಂಥವನು, ಅವನು ಜಂಗಮ ಆಗ್ತಾನೆ, ಎಲ್ಲವನು ಜಂಗಮನಾಗಲ್ಲ. ಆದ್ರಿಂದ ಸರ್ವಸಂಗ ಪರಿತ್ಯಾಗಿಯಾಗಿ ಎಲ್ಲಾ ಶುದ್ಧತೆಯನ್ನ ಒಳಗೊಂಡಂತವನು, ತಾನೇ ಸಾಕ್ಷಾತ್ ಶಿವ ಎನ್ನುವಂತ ಗುಣವನ್ನ ಹೊಂದಿದಂತವನು ಜಂಗಮನಾಗ್ತಾನೆ. ನೀವು ಸರಿಯಾದ ರೀತಿ ವಚನಗಳನ್ನು ಓದ್ಕೊಳ್ಳಿ, ನಮ್ಮ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಕಮೆಂಟ್ ಮಾಡ್ರಂತೆ. ಅದರಿಂದ ಇಂಥ ಜಂಗಮದಲ್ಲಿ ಅವನು ಯಾವ ಜಾತಿ, ಇಲ್ಲಿ ಜಾತಿ ಪ್ರಶ್ನೆ ಬರಲ್ಲ, ಯಾವ ಜಾತಿ ಅನ್ಬೇಕಾದ್ರೂ ಜಂಗಮ ಆಗ್ಬೋದು. ಜಂಗಮನಾದ್ಮೇಲೆ ಅವನು ಪರಿಶುದ್ಧನಾಗಿರ್ಬೇಕು. ಇದು ಈ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಅಂಥ ಜಂಗಮನಲ್ಲಿ ನಾವು ಯಾವುದೇ ಜಾತಿ ವರ್ಗ ಶ್ರೇಷ್ಠ ಕನಿಷ್ಠ ಅನ್ನುವ ಭೇದ ಮಾಡಕೂಡದು ಅನ್ನುವಂತ ಎಚ್ಚರಿಕೆಯ ಮಾತುಗಳು 16 ಕಡೆ ವಚನದಲ್ಲಿ ಬರ್ತವೆ ಅನ್ನೋದನ್ನು ತಿಳ್ಕೊಳ್ಳಿ. ಇದಾದ್ಮೇಲೆ ಇನ್ನ ಭಕ್ತರಲ್ಲಿ ಕೂಡ ಜಾತಿ ಮಾಡಂಗಿಲ್ಲ. ಇಡೀ ಶರಣರು ಭವಿ ಭಕ್ತ ಎರಡೇ ಭೇದ ಮಾಡೋದವರು. ಅವನು ಸ್ವಪಚನಿಂದ ಹಿಡಿದು ಬ್ರಾಹ್ಮಣನವರೆಗೆ ಭಕ್ತರಾದವರೆಲ್ಲ ಒಂದೇ ಎಂಬೆ ಅಂತಾನೆ. ಅದೇ ರೀತಿ ಸ್ವಪಚನಿಂದ ಹಿಡಿದು ಬ್ರಾಹ್ಮಣರಾದವರೆಗೆ ಭವಿಗಳನ್ನೆಲ್ಲ ಒಂದೇ ಎಂಬೆ ಅಂತಾನೆ. 711ನೇ ಬಸವಣ್ಣನ ವಚನ ಓದಿಕೊಳ್ಳಿ ನೀವು. ಅದರಿಂದ ಭಕ್ತರಾದ ಮೇಲೆ ಅವನು ಯಾವ ಜಾತಿಯಿಂದ ಬಂದ್ರು ಕೂಡ ಭಕ್ತನಾದ ಮೇಲೆ ಭಕ್ತರೆಲ್ಲ ಒಂದೇ ಅಂತ ಕಾಣಬೇಕು. ಆಮೇಲೆ ಅವನು ಭವ್ಯ ಮಿಶ್ರ ಆಚರಣೆ ಮಾಡಬಾರ್ದು. ಅವನು ಹಿಂದೆ ಹೋಗಿ ಪೂರ್ವಾಶ್ರಮ ತಾನು ಯಾವುದೋ ಒಂದು ಜಾತಿ ಕುಲದಿಂದ ಬಂದಿರ್ತಾನೆ, ಅಲ್ಲಿ ಹೋಗಿ ಮತ್ತೆ ಹಿಂದಿನ ಆಚರಣೆಗಳನ್ನ ಅಥವಾ ರೂಢಿಗಳನ್ನ ಸಂಪ್ರದಾಯಗಳನ್ನ ಮತ್ತೆ ಅವನು ತರಬಾರದು. ಒಂದ್ ವೇಳೆ ಅವ್ರು ನೆಂಟರಾಗಿದ್ರೆ ಅವ್ರ ಜೊತೆಗೆ, ಆ ಭವಿಗಳ ಜೊತೆಗೆ ಇವನು ನಡ್ಕಬಾರದು ಅನ್ನುವಂತ ನಿಷೇಧದ ಮಾತುಗಳನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಈಗ ಬಸವಣ್ಣನ ಪ್ರಕಾರ ಜಂಗಮ ದಾಸೋಹವೇ ಸರ್ವಸಾಧನ, ಆಯ್ದಕ್ಕಿ ಮಾರಯ್ಯನಂತವರಿಗೆ ಕಾಯಕವೇ ಸರ್ವಸಾಧನ ಅಂತ. ಇದು ನನ್ನ ಈ ವಿಡಿಯೋದ ಕೊನೆಯ ಪಾಯಿಂಟ್. ಇದು ನಾನು ಆಗಲೇ ಹಿಂದೆ ನಾನು ಕಾಯಕ ತತ್ವ ಚರ್ಚೆ ಮಾಡುವಾಗ ಹೇಳಿದ್ದೇನೆ, ಬಸವಣ್ಣನವರನ್ನ ಕೆಲವರು ಶ್ರೇಷ್ಠ ಆರ್ಥಿಕ ತಜ್ಞ ಅಂತ ಹೇಳಿದ್ರು, ಆಮೇಲೆ ಶರಣ ತತ್ವ ಕಮ್ಯುನಿಸಂ ಅಂತ ಹೇಳೋದು, ಇಂಥವೆಲ್ಲ ಸುಮ್ಮನೆ ಅತಿ ಉತ್ಪ್ರೇಕ್ಷೆಯ ಮಾತುಗಳನ್ನ ಮಾತಾಡ್ತಾರೆ. ಆದ್ರೆ ಈ ಧರ್ಮ ತತ್ವಕ್ಕೆ ಅದರದ್ದೇ ಆದ ಲಿಮಿಟೇಷನ್ಸ್ಗಳಿವೆ. ಆ ಲಿಮಿಟೇಷನ್ಸ್ ಗಳನ್ನ ಮೀರಿ ನಾವೇನೇನೋ ಅದಕ್ಕೆ ಅರ್ಥ ಆರೋಪ ಮಾಡಿದ್ರೆ ಅದಕ್ಕೆ ಅದು ಸಲ್ಲುವುದಿಲ್ಲ. ಅಂಥದ್ರಲ್ಲಿ ಇದು ಕಾಯಕ ತತ್ವ. ಇದ್ರ ಬಗ್ಗೆ ನೋಡ್ರಿ, ದೇಹವೇ ದೇವಾಲಯ ಅಂತ ಹೇಳಿದ್ದು ಬಸವಣ್ಣ, ಕಾಯಕವೇ ಪೂಜೆ, ಕಾಯಕವೇ ದೇವಾಲಯ ಅಂತ ಹೇಳಿದ್ದು ಆಯ್ದಕ್ಕಿ ಮಾರಯ್ಯ ಮತ್ತು ಮನಸ್ಸಂದ ಮಾರಿತಂದೆ. ಆದ್ರಿಂದ ಆಯ್ದಕ್ಕಿ ಮಾರಯ್ಯ ಕಾಯಕ ತತ್ವವನ್ನೇ ಎತ್ತಿ ಹಿಡಿತಾನೆ. ಅವನೇನಂತಾನೆ, ನಾನು ಕಾಯಕದಲ್ಲಿ ನಿರತನಾದೊಡೆ ಗುರುವಿನ ಹಂಗಾದ್ರಾರಿ, ಜಂಗಮದ ಹಂಗಾದ್ರಾರಿ, ಲಿಂಗದ ಹಂಗಾದ್ರಾರಿ ಅಂತ ಹೇಳ್ಬಿಡ್ತಾನೆ. ಯಾರೋ ಆಯ್ದಕ್ಕಿ ಮಾರಯ್ಯ. ನಾನು ಕಾಯಕದ ಮಾಡ್ತಾ ಇರುವಾಗ ನನ್ನ ಮುಂದೆ ಯಾರು ಬಂದು ನಿಂತು ನನಗೇನು ಪ್ರಯೋಜನ ಇಲ್ಲ. ನಾನು ಪೂಜೆನೂ ಮಾಡಲ್ಲ, ನಾನು ದಾಸೋಹನೂ ಮಾಡಲ್ಲ. ಬಸವಣ್ಣ ದಾಸೋಹದಲ್ಲಿ ಎಲ್ಲವನ್ನು ಕಾಣ್ತಾನೆ. ಬಸವಣ್ಣ ದಾಸೋಹದಲ್ಲಿ ತ್ರಿವಿಧವನ್ನು ಕಾಣ್ತಾನೆ, ಗುರುವನ್ನು ಕಾಣ್ತಾನೆ, ಲಿಂಗವನ್ನು ಕಾಣ್ತಾನೆ, ಜಂಗಮವನ್ನು ಕಾಣ್ತಾನೆ, ಎಲ್ಲವನ್ನೂ ಕಾಣ್ತಾನೆ ಅಲ್ಲಿ ದಾಸೋಹದಲ್ಲಿ. ಯಾರು? ಬಸವಣ್ಣ. ಹಾಗಾಗಿ ಬಸವಣ್ಣನಿಗೆ ಜಂಗಮ ದಾಸೋಹ ಶ್ರೇಷ್ಠ. ಆದರೆ ಆ ಜಂಗಮ ದಾಸೋಹ ಅನ್ನೋದು ಏನಾಗುತ್ತೆ ಅಂತಿಮದಲ್ಲಿ, ಅದು ಕಾಯಕ ಜೀವಿಗಳ ಶೋಷಣೆ ಆಗ್ತದೆ. ಅದು
ಕಾಯಕ ಜೀವಿಗಳನ್ನ ಜಂಗಮದ ಶೋಷಣೆಗೆ ಅಧೀನಗೊಳಿಸ್ತಕ್ಕಂಥ ಒಂದು ಸಾಧನ ಆಗ್ತದೆ. ಇಂಥ ಜಂಗಮದ ಶೋಷಣೆಗೆ ಅಧೀನಪಡಿಸುವ ಈ ದಾಸೋಹ ತತ್ವವನ್ನು ನಿರಾಕರಿಸಿ ಆಯ್ದಕ್ಕಿ ಮಾರಯ್ಯ ಮತ್ತು ಮನಸಂದ ಮಾರಿ ತಂದೆಯಂತಹ ವಚನಕಾರರು ಕಾಯಕ ತತ್ವವನ್ನು ಎತ್ತಿಡಿತಾರೆ. ಅವ್ರು ಏನ್ ಹೇಳ್ತಾರೆ, ಕಾಯಕ ಒಂದಿದ್ರೆ ಸಾಕು, ನನಗೆ ಗುರು ಬೇಕಾಗಿಲ್ಲ, ಲಿಂಗ ಬೇಕಾಗಿಲ್ಲ, ಜಂಗಮ ಬೇಕಾಗಿಲ್ಲ, ಮುಂದೆ ಹೇಳ್ಬೇಕಾಗಿಲ್ಲ, ನಾನು ದಾಸೋಹ ಬೇಕಾಗಿಲ್ಲ ಅಂತ. ಆದ್ರಿಂದ ನಾವು ಈ ವಚನಗಳ ಕೆಲವು ಲಿಮಿಟೇಷನ್ಸ್ ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವು ಆಯಾ ನಾವು ವಚನಕಾರರಿಗೆ ಯಾವ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಅವರ ತಪ್ಪುಗಳನ್ನ ನಮ್ಮ ಮೈ ಮೇಲೆ ಎಳೆದುಕೊಂಡು ನಾವು ಇದು ಸರಿ ಅಂತೇಳಿ ಕೋರ್ಟಿನ ವಕೀಲರು ವಾದ ಮಾಡ್ತಾರೆ, ನಾವು ವಾದ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ವಸ್ತುನಿಷ್ಠವಾಗಿ ವಿಶ್ಲೇಷಿಸುವುದು, ಸರಿ ಇದ್ದದ್ದನ್ನ ಸರಿ ಅಂತ ಹೇಳುವುದು, ಸರಿ ಇಲ್ಲದನ್ನ ನಮ್ಮ ಪ್ರಕಾರ ಸರಿ ಅಲ್ಲ ಅಂದ್ರೆ ಇದು ಸರಿ ಅಲ್ಲ ಅಂತ ಹೇಳ್ತಕ್ಕಂಥದ್ದು. ಇಷ್ಟನ್ನ ನಾವು ವಿಶ್ಲೇಷಕರು ಮಾಡ್ಬೇಕ ವಿನಃ ಅದನ್ನ ಸುಮ್ನೆ ಇದನ್ನ ಮುಚ್ಚಾಕೋದು, ಇದನ್ನ ಎತ್ತಿಡಿಯೋದು, ಇನ್ನೊಂದು ಹೇಳೋದು, ಇವೆಲ್ಲವೂ ಪೂರ್ವಗೃಹೀತ ಮತ್ತು ಪಕ್ಷಪಾತಿ ಧೋರಣೆಯ ನಿಲುವುಗಳಾಗ್ತವೆ ವಿನಃ ವಸ್ತುನಿಷ್ಠ ವಚನ ವಿಶ್ಲೇಷಕನ ನಿಲುವು ಅವು ಆಗದೇ ಇಲ್ಲ. ಆದ್ರಿಂದ ಬಸವಣ್ಣನವರ ಧರ್ಮತತ್ವವಾದದ ಪ್ರತಿಪಾದನೆಯ ಒಂದು ಮುಖ್ಯ ದೋಷ ಇರತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ, ಅವರು ಜಂಗಮ ಮತ್ತು ಜಂಗಮ ದಾಸೋಹ ಇವನ್ನಷ್ಟೇ ಮೇಲಕ್ಕೆತ್ತಿ ಉಳಿದವನ್ನ ಸೈಡ್ ಲೈನ್ ಮಾಡ್ತಾರಲ್ಲ ಅದು. ಆಮೇಲೆ ಅವರ ಏಕದೇವೋಪಾಸನೆ ಅದು ಯಾವ ಹಂತಕ್ಕೆ ಹೋಗತ್ತೆ ಅಂತ ಹೇಳಿದ್ರೆ, ಇಡೀ ಧಾರ್ಮಿಕ ಪ್ರಜಾಪ್ರಭುತ್ವದ ಅಂಶಗಳನ್ನ ಅದು ನಷ್ಟ ಮಾಡಿಬಿಡ್ತದೆ. ಏನು ಧಾರ್ಮಿಕ ಪ್ರಜಾಪ್ರಭುತ್ವ ಅಂದ್ರೆ, ಬೇರೆ ಬೇರೆ ದೈವಗಳ ಅವರವರ ದೈವಗಳನ್ನ ಅವ್ರು ಪೂಜೆ ಮಾಡಿಕೊಳ್ಳಿ ಅಂತಲ್ಲ, ಅಥವಾ ಲಿಂಗ ಭಕ್ತನಾಗಿಯೂ ನೀನು ಉಳಿದ ದೈವಗಳನ್ನು ಬೇಕಾದ್ರೆ ಪೂಜೆ ಮಾಡ್ಕೆ ಅಂತಲೋ ಅನ್ನುವಂಥ ಈ ಸ್ವಾತಂತ್ರ್ಯವನ್ನ ನಿರ್ಬಂಧಿಸ್ತಾರಲ್ಲ. ಇದ್ರ ಉದ್ದೇಶ ಏನೇನ ಇರ್ಬೋದು. ಇದಕ್ಕೆ ನಾವು ಇಲ್ಲ, ಅವರು ಈ ರೀತಿ ಸಮಾಜ ಒಡೆದೋಗಿತ್ತು, ಅವರು ಶೋಷಣೆಗೆ ಗುರಿಯಾಗಿದ್ರು, ಸ್ಥಾವರ ಲಿಂಗದ ಪೂಜಕರು ಇವರನ್ನ ಭಕ್ತರನ್ನ ಶೋಷಣೆ ಮಾಡ್ತಿದ್ರು, ಇವರಲ್ಲಿ ಅನೇಕ ಮೂಢಾಚಾರಗಳು ಕಂದಾಚಾರಗಳಿದ್ವು, ಆ ಕಂದಾಚಾರಗಳನ್ನು ಹೋಗಲಾಡಿಸ್ಲಿಕ್ಕೆ ಅವರನ್ನು ಏನಾದ್ರೂ ಮಾಡಿ ಏಕದೇವೋಪಾಸನೆಗೆ ತರಬೇಕಾಗಿತ್ತು, ಅವುಗಳಿಂದ ದೂರ ಸರಿಸಬೇಕಾಗಿತ್ತು ಅಂತೇಳಿ ಈ ರೀತಿಯ ಸಮರ್ಥನೆಯ ಮಾತುಗಳನ್ನು ನಾವು ಸಾಕಷ್ಟು ಮಾತಾಡ್ಬೋದು. ಇಷ್ಟೆಲ್ಲ ಸಮರ್ಥನೆಯ ಮಾತುಗಳು ಅದಕ್ಕೆ ಪೂರಕವಾಗಿದ್ದಾಗ್ಯೂ ಅವುಗಳನ್ನ ನಾವು ಸರಿ ಭಾಗಶಃ ಸರಿ ಅಂತ ನಾವು ಒಪ್ಪಿಕೊಳ್ಳುತ್ತಲೇ ಧಾರ್ಮಿಕ ಪ್ರಜಾಪ್ರಭುತ್ವ ಅನ್ನೋದೊಂದು ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಅವರವರ ಇಚ್ಛೆ, ಅವರವರ ಭಕ್ತಿ, ಅವರವರ ಭಾವನೆ. ಈಗ ದೇವನೊಬ್ಬ ನಾಮ ಹಲವು ಅಂತ ನಾವ್ ಹೇಳಿಲ್ವಾ? ಶರಣರೇ ತಮ್ಮ ಒಂದು 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 ವಿಚಾರವನ್ನು ಉಲ್ಲಂಘಿಸಿದ, ಒಂದು ನಿಯಮವನ್ನು ಅವರೇ ಉಲ್ಲಂಘಿಸಿದಂತ ಆಗಿಲ್ವೇ ಅಲ್ಲಿ? ಪ್ರಥಮ ಸ್ವತಃ ಸ್ಥಾವರ ಲಿಂಗಾರಾಧಕರಾಗಿರ್ತಕ್ಕಂಥವ್ರು ನಂತರ ಅವರು ಇಷ್ಟಲಿಂಗಕ್ಕೆ ಬಂದರು. ಇಷ್ಟಲಿಂಗಕ್ಕೆ ಬಂದ ಮೇಲೂ ತಮ್ಮ ಸ್ಥಾವರ ಲಿಂಗದ ಹೆಸರುಗಳನ್ನೇ ಅವ್ರು ಇಟ್ಕೊಂಡ್ರು. ಮತ್ ಹೀಗಿರುವಾಗ ಭಕ್ತರು ಈಗ ಅವನು ಲಿಂಗ ಪೂಜಕ ಹೌದು, ಅವನು ವೀರಭದ್ರ ಅಂತಲೋ ಮೈಲಾರ ಅಂತಲೋ ಅಥವಾ ಇನ್ನೊಂದು ಯಾವುದೋ ದೇವತೆಗೆ ಅವನು ನಡ್ಕೋಬಹುದು. ಈ ಧಾರ್ಮಿಕ ಸ್ವಾತಂತ್ರ್ಯವನ್ನ ನಿರ್ಬಂಧಿಸುವ ಪ್ರಯತ್ನ ಮಾಡಿದ್ರಲ್ಲ, ಅದನ್ನ ನಿರ್ಬಂಧಿಸಿ ಏಕದೇವೋಪಾಸನೆಯ ತತ್ವವನ್ನ ಎತ್ತಿ ಹಿಡಿದ್ರಲ್ಲ, ಅಲ್ಲಿ ಇದು ಒಂದು ರಿಲಿಜಿಯಸ್ ಹೆಜಿಮನಿಯ ಹಂತ ತಲುಪಿರ್ತಕ್ಕಂಥದ್ದು. ಇದು ಒಂದು ಈ ಧರ್ಮ ತತ್ವದ ಒಂದು ದೋಷ ಅಂತಲೇ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಜಂಗಮ ತತ್ವವನ್ನ ಗುರುಲಿಂಗಕ್ಕೂ ಹೆಚ್ಚು ಪ್ರಧಾನಗೊಳಿಸಿ ಜಂಗಮ ದಾಸೋಹವನ್ನ ಎತ್ತಿ ಹಿಡಿದದ್ದು. ಇಲ್ಲಿ ಕಾಯಕವನ್ನು ಎತ್ತಿ ಹಿಡಿದಂಗೆ ಆಗ್ಲಿಲ್ಲ ಬಸವಣ್ಣ, ಜಂಗಮ ದಾಸೋಹವನ್ನು ಎತ್ತಿ ಹಿಡಿದದ್ದು. ದಾಸೋಹದ ಮೂಲ ಯಾವುದು? ಕಾಯಕ. ಅವನು ಸತ್ಯಶುದ್ಧ ಕಾಯಕದಿಂದ ಬರದೇ ಇದ್ರೆ ದಾಸೋಹಕ್ಕೆ ಹಣ ಎಲ್ಲಿ ಬರ್ತೈತಿ, ಅಥವಾ ಪದಾರ್ಥ ಎಲ್ಲಿ ಬರ್ತೈತಿ, ಸಯವಾನ ಎಲ್ಲಿ ಬರ್ತೈತಿ? ಅದರಿಂದ ಎಲ್ಲದಕ್ಕೂ ಮೂಲವಾಗಿರ್ತಕ್ಕಂಥ ಕಾಯಕವನ್ನು ಎತ್ತಿ ಹಿಡಿದವರು ಆಯ್ದಕ್ಕಿ ಮಾರಯ್ಯ ಮತ್ತು ಮನಸಂದ ಮಾರಿಸಂದೆ. ಆದರೆ ಈ ಮೂಲದಿಂದ ಬಂದದ್ದನ್ನ ಜಂಗಮದ ಶೋಷಣೆಗೆ ಒಳಪಡಿಸುವಂತ ಜಂಗಮ ದಾಸೋಹವನ್ನು ಎತ್ತಿ ಹಿಡಿದದ್ದು ಬಸವಣ್ಣ. ಹಾಗಾಗಿ ನನ್ನ ಪ್ರಕಾರ ಬಸವಣ್ಣನವರ ತತ್ವದಲ್ಲಿ, ಧರ್ಮತತ್ವ ಪ್ರತಿಪಾದನೆಯಲ್ಲಿ ಕಾಣ್ತಕ್ಕಂಥ ಎರಡು ಮುಖ್ಯ ದೋಷಗಳಂತಲೇ ಹೇಳ್ತೀನಿ ನಾನು. ಒಂದು, ಧಾರ್ಮಿಕ ರಿಲಿಜಿಯಸ್ ಹೆಜಮನಿತ ಅಂದ್ರೆ ಏಕ ದೇವೋಪಾಸನೆಯನ್ನ ಪ್ರತಿಪಾದನೆ ಮಾಡ್ತಾ ಧಾರ್ಮಿಕ ಪ್ರಜಾಪ್ರಭುತ್ವೀಯ ಅಂಶಗಳನ್ನ ಅವರು ಧಿಕ್ಕರಿಸಿದ್ದು, ಮತ್ತು ದುಡಿಯುವ ಕಾಯಕ ಜೀವಿಗಳನ್ನ ಇಲ್ಲಿ ಜಂಗಮದ ಶೋಷಣೆಗೆ ದಾಸೋಹದ ಮುಖಾಂತರ ಅಧೀನಪಡಿಸಿರ್ತಕ್ಕಂಥದ್ದು. ಇವೆರಡು ಬಹಳ ಪ್ರಮುಖವಾಗಿರ್ತಕ್ಕಂಥ ದೋಷಗಳು ಅಂತಲೇ ನಾನು ಈ ಹಿಂದೆ ಕೂಡ ಅನೇಕ ಸಾರಿ ಹೇಳಿದ್ದೇನೆ. ಆದ್ರೆ ನಮ್ಮ ವಚನ ಅನೇಕ ದೊಡ್ಡ ದೊಡ್ಡ ವಚನ ಪಂಡಿತರು ಇಂಥ ಕೆಲವು ನೆಗೆಟಿವ್ ಪಾಯಿಂಟ್ಸ್ ಅನ್ನು ಅವರು ಎತ್ತಿ ಹೇಳಲಿಕ್ಕೆ ಹೋಗಲ್ಲ. ನಮ್ಮಂತರ ಯಾರು ಹೇಳಿದ್ರೆ ಕೆಲವರು ಸಗಣಿ ಎರಚೋರು ಇರ್ತಾರೆ, ಇದಕ್ಕೆ ಕಮೆಂಟ್ಸ್ಗಳು ಬರ್ತವೆ, ಹೆಂಗ್ ಬೇಕಂಗ್ ಬಾಯಿಗೆ ಬಂದಂಗೆ ಬರೆಯೋರು ಇರ್ತಾರೆ. ಅವ್ರು ಬಾಯಿಗೆ ಬಂದಂಗೆ ಬರೆಯೋರು ಮೊದಲು ವಚನಗಳನ್ನು ಓದ್ಕೊಂಡು ಆಮೇಲೆ ಮಾತಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.